ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಅದೇ ನಾನು ನಿಮ್ ಚಾನಲ್ ನೋಡಿದಾಗೆ ಮತ್ತೆ ನಂದು ಈ ಒಂದು ಡಿಸ್ಕಷನ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ ಬೇರೆ ಇಂಟರ್ವ್ಯೂಸ್ ನೋಡಿದೀನಿ ನಿಮ್ ಚಾನಲ್ ಅಲ್ಲಿ. ರೆಗ್ಯುಲರ್ ಆಗಿ ಅದೇ ಸ್ವಲ್ಪ ಸಿನಿಮಾನ ಮೀರಿ ಸಿನಿಮಾ ಬಗ್ಗೆ ಮಾತಾಡ್ಸಕ್ ಟ್ರೈ ಮಾಡ್ದಲೆ ನಮ್ಮ ಸಿನಿಮಾದಲ್ಲಿ ಏನೇನ ಎಂಟರ್ಟೈನಿಂಗ್ ಆಗಿ ಕೇಳ್ಬೋದು ಅಂತ ಅನ್ಸ್ತೋ ಆ ರೀತಿ ಮಾತಾಡ್ಸಿದಿರ ಬೇರೆ ಇಂಟರ್ವ್ಯೂಸ್ ಅಲ್ಲಾಗ್ಲಿ ಇಲ್ಲಾಗ್ಲಿ, ಅಂಡ್ ಮೋರ್ ರಿಲೆವೆಂಟ್ ಫಾರ್ ಫಿಲ್ಮ್ ಮೇಕರ್ಸ್ ಅಂತ ನನಗನ್ಸ್ಕೆ. ಸೊ ಯಾರಿಗಾದ್ರೂ ಸಿನಿಮಾ ಬಗ್ಗೆ ಆಸಕ್ತಿ ಇದ್ರೆ, ಸಿನಿಮಾ ಮೇಕಿಂಗ್ ಅಥವಾ ಪ್ರೊಡಕ್ಷನ್ ಅದ್ರ ಬಗ್ಗೆ ಆಸಕ್ತಿ ಇದ್ರೆ, ಈ ಪ್ರಾಸೆಸ್ಗಳ ಬಗ್ಗೆ ಆಸಕ್ತಿ ಇದ್ರೆ, ಐ ವುಡ್ ಹೈಲಿ ರೆಕಮೆಂಡ್ ಯು ಅಂಡ್ ಮಿ ಚಾನಲ್, ಯು ಅಂಡ್ ಮಿ ಸ್ಟುಡಿಯೋಸ್ ಇದೆ. ನೋಡಿ, ನಿಮ್ಗೆ ಯು ವೋಂಟ್ ಬಿ ಡಿಸಪಾಯಿಂಟೆಡ್. ನಿಮ್ಗೆ ಕೇಳೋದಿಕ್ಕೆ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಅನ್ಸುತ್ತೆ. ನಂದು ಗೊತ್ತಿಲ್ಲ, ನಂದ್ರಲ್ಲಿ ಇನ್ಫಾರ್ಮೇಶನ್ ಸಿಗದಲ್ಲೇ ಇರ್ಬೋದು, ಬೇರೆ ಒಂದಷ್ಟಿದೆ. ನಂದು ಹಿಂದಿನ ವಿಡಿಯೋಸ್ ನೋಡಿ, ದೇ ಆರ್ ವೆರಿ ಇನ್ಫಾರ್ಮೇಟಿವ್ ವಿಡಿಯೋಸ್. ತಿಳ್ಕೊಳ್ಳೋದಕ್ಕೆ ಒಂದಷ್ಟು ನನಗೆ ಸಿಕ್ತು ನಾನು ಇವ್ರ ಚಾನಲ್ ನೋಡಿದಾಗ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಚಾನಲ್ ಇನ್ನಷ್ಟು ಬೆಳಿಲಿ, ಕನ್ನಡಿಗರಿಗೆ ಇನ್ನಷ್ಟು ತಲುಪಲಿ, ಕನ್ನಡಿಗರಿಗೆ ನಿಮ್ಮಿಂದ ಒಂದಷ್ಟು ತಿಳ್ಕೊಳಕ್ಕೆ ಸಿಗ್ಲಿ ಅಂತ ಹಾರೈಸ್ತೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಯುಎನ್ಬಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಇವತ್ತಿನ ಗೆಸ್ಟ್ ಯಾರಪ್ಪ ಅಂದ್ರೆ, ನೋಡಿದವರು ಏನಂತಾರೆ ಸಿನಿಮಾದ ನಿರ್ದೇಶಕರಾದ ಕುಲ್ದೀಪ್ ಕಾರ್ಯಪ್ಪ ಅವರು. ಇವತ್ತು ಕುಲ್ದೀಪ್ ಕಾರ್ಯಪ್ಪ ಅವ್ರ ಜೊತೆ ನೋಡಿದವರು ಏನಂತಾರೆ ಸಿನಿಮಾದ ಒಂದಷ್ಟು ಬಿಹೈಂಡ್ ದಿ ಸೀನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ನಾವ್ ಆಕ್ಚುಲಿ ವಿಡಿಯೋನ HSR ಲೇಔಟ್ ಅಲ್ಲಿರೋ ಮಲ್ಟಿ ಮ್ಯಾನರ್ ಅಲ್ಲಿ ಶೂಟ್ ಮಾಡಿದ್ವಿ. ತುಂಬಾ ಒಳ್ಳೆ ಲೊಕೇಶನ್, ಯಾವಾಗಾದ್ರೂ ಹೋದ್ರೆ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಾವು ಮಲ್ಟಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ವಿ. ಕೆಲವು ಟೆಕ್ನಿಕಲ್ ರೀಸನ್ ಇಂದ ನನಗಿಟ್ಟಿದ್ದ ಕ್ಲೋಸ್ ಅಪ್ ಎಗರ್ಕೊಂಡು ಹೋಗಿದೆ. ಆದ್ರಿಂದ ಕುಲ್ದೀಪ್ ಕಾರ್ಯಪ್ಪ ಅವರೊಬ್ಬರೇ ಫ್ರೇಮ್ ಅಲ್ಲಿ ಇರ್ತಾರೆ, ನಾನು ವಾಯ್ಸ್ ಓವರ್ ಅಲ್ಲಿ ನೋಡಿಸ್ತಾ ಇರ್ತೀನಿ. ನೋಡಿ, ಈ ವಿಡಿಯೋ ಇಷ್ಟ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಬಟನ್ ಒಂಚೂರು ಜೋರಾಗಿ ಒತ್ತಿ. ನಿಮ್ಮನ್ನ ನಾನು ದುಡ್ಡು ಕಾಸು ಏನು ಕೇಳಲ್ಲ. ಮೊದಲ ಡೆಬ್ಯೂ ಸಿನಿಮಾನೇ ಈ ರೋಡ್ ಟ್ರಿಪ್ ಸಿನಿಮಾ ಆಯ್ತು ಸರ್. ಅದು ಬೇರೆ ಬೇರೆ ರೀತಿಯಾಗಿ ಅದು ಸ್ಕ್ರಿಪ್ಟ್ ಆಗೇ ಬಂದ್ಬಿಟ್ಟು ನನಗೆ ಹೇಳಿದ್ದು ಅನ್ನೋ ತರ. ಅದು ನನ್ನ ಸ್ನೇಹಿತರೊಬ್ರು ಬೇರೆ ಆಕ್ಟರ್ ಇದ್ರು, ಅವ್ರಿಗೆ ನಾನು 4-5 ಕತೆಗಳನ್ನ ಹೇಳಿದ್ದು. ಅವ್ರಿಗೆ ಅದರಲ್ಲಿ ಈ ಕತೆ ಇಷ್ಟ ಆಗಿ ಇದನ್ನ ಮಾಡೋಣ ಅಂತ ಒಂದು ಕಾರಣಾಂತರಗಳಿಂದ ಅವ್ರು ಮಾಡಕ್ಕಾಗ್ಲಿಲ್ಲ. ಇನ್ನೊಬ್ರು ನಟ ಬಂದ್ರು, ಅವರು ಮಾಡಕ್ಕಾಗ್ಲಿಲ್ಲ. ಆಮೇಲೆ ನವೀನ್ ಶಂಕರ್ ಅವರು, ಹಾಗಾಗಿ ಸ್ಕ್ರಿಪ್ಟೇ ನಮ್ಮನ್ನ ಚೂಸ್ ಮಾಡಿದ್ರು. ನಾನು ಸ್ಕ್ರಿಪ್ಟ್ ನೋಡಿ ಅನ್ನೋದಕ್ಕೆ ಈ ನೋಡಿದವ್ರು ಏನಂತಾರೆ, ನವೀನ್ ಶಂಕರ್ ಅವ್ರನ್ನ ಪಿಚ್ ಮಾಡಿದ ಯಾರಿದೆ ಸರ್? ನನ್ನ ಸ್ನೇಹಿತರು ಒಬ್ರು ದರ್ಶನ್ ಅಪೂರ್ವ ಅಂತಿದ್ದಾರೆ. ನಿಮ್ಗೆ 6-5 ಸಿನಿಮಾದಲ್ಲಿ ಕ್ಯಾಮ್ರಾ ಕೊಡ್ತಾರಲ್ಲ, ಅವರು ಒಬ್ರು ಡೈರೆಕ್ಟರ್, ಅಲ್ಲಿ ಆಕ್ಟ್ ಮಾಡಿದ್ದಾರೆ 6 ಅಲ್ಲಿ. ಅವ್ರಿಗೆ ನವೀನ್ ಶಂಕರ್ ಅವರು ಆತ್ಮೀಯರು. ನಾನು ಹಿಂಗೆ ದರ್ಶನ್ ಅಪೂರ್ವ ಅವ್ರ ಜೊತೆ ಸರ್ ಹಿಂಗೆ ಈ ತರ ಇದೆ ಅಂತ ಹೇಳಿದಾಗ, ನವೀನ್ ಶಂಕರ್ ಅವ್ರು ನೋಡಿ ಬುಲ್ಟು ಮಾಡಿದಾರಲ್ಲ, ಅವ್ರು ನೋಡ್ತೀರಾ ಅಂದ್ರೆ ಐ ಕ್ಯಾನ್ ಟಾಕ್ ಸರಿ ಅಂತಂದೆ. ಅವ್ರದ್ದು ಅವಾಗ ಮತ್ತಿಕೆರೆಯಲ್ಲಿ ಮನೆ ಇತ್ತು. ಅಲ್ಲಿ ತನಕ ಒಂದಷ್ಟು ಕತೆ ಹೇಳಾಗಿತ್ತು ನಾನು. ಬಟ್ ನನಗೆ ಕತೆನ ನಾವು ಹೇಳಿದ್ನ ಒಂದಿರುತ್ತೆ, ಅದನ್ನ ಹಾಗೇರಿ ಗ್ರಹಿಸೋದೊಂದಿರುತ್ತೆ. ಅವ್ರಿಗೆ ನಾನು ಹೇಳಿದ ಅಷ್ಟು ಅರ್ಥ ಆಯ್ತು ಅಂತ ಅನ್ಸಿದ್ದು ಪ್ರಾಬಬ್ಲಿ ಫಸ್ಟ್ ನನಗೆ ನರೇಶನ್ ಕೊಡ್ಬೇಕ. ಸೊ ಅವ್ರಿಗೆ ಆ ಎಬಿಲಿಟಿ ಇದೆ, ಒಂದು ಕತೆನ ಗೇಜ್ ಮಾಡೋದು. ನನಗ್ ಕಾಣಿಸಿರೋದು ನನ್ನ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್, ನಾನು ಯಾರಿಗೂ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಯಾರ್ಯಾರನ್ನ ಭೇಟಿ ಮಾಡೋದು ಅವರಲ್ಲಿ ಇವ್ರಿಗಿತ್ತು. ಆಮೇಲೆ ಸರಿ, ನಾನು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ? ಸರಿ ಅಲ್ಲ, ಎಷ್ಟು ಅಂದೆ 10 ದಿನದಲ್ಲಿ ಹೇಳ್ತೀವಿ. 10 ದಿನ ಆಯ್ತು, ಇವ್ರು ಇನ್ನೂ ಫೋನ್ ಮಾಡಿರ್ಲಿಲ್ಲ. ಅದೇ ಟೈಮಲ್ಲಿ ದರ್ಶನ್ ಅಪೂರ್ವ ಅಂತ ಹೇಳಿದ್ನಲ್ಲ, ಅವ್ರ ಮದುವೆ ಇತ್ತು. ಅವ್ರ ಮದುವೆಗೆ ಇವ್ರು ಬರ್ತಾರೆ ಅಂತ ಇರ್ಬೋದು. ಅಲ್ಲಿ ನನಗೂ ಹಚ್ಮಿರಲ್ಲ, ಅವ್ರ ಮದುವೆಗೆ ಹೋಗಿದ್ದೆ. ಇವ್ರು ಮದುವೆಗೆ ಬಂದಿದ್ರು. ಊಟಕ್ಕೆ ಕೂರ್ಬೇಕಾದ್ರೆ ಇವಾಗ ನಾನು ಹೋಗ್ಬಿಟ್ವಿ, ಮಾತೆಲ್ಲ ಆಡಿದ್ವಿ. ಇವ್ರು ಸಿನಿಮಾ ಮಾತೇ ತೆಗಿತಾ ಇಲ್ಲ. ನನ್ ಇವಾಗ ಮಾತು ತೆಗಿಯಕ್ಕೆ ಸ್ವಲ್ಪ ಇಲ್ಲೆಲ್ಲ ಮಾತಾಡ್ತೀನಲ್ಲ ಅಂತ, ಬಟ್ ಮತ್ತೆ ಮಾತಾಡ್ಲಿ, ಅವ್ರು ರಿಮೈಂಡ್ ಮತ್ತೆ ಆಗ್ಬೇಕಲ್ಲ ಅಂತ. ಊಟಕ್ಕೆ ಕೂತಿರ್ಬೇಕಾದ್ರೆ ಸ್ಟ್ರಾಟಜಿಕ್ ಆಗಿ ಕೂತಿದೆ. ಅವ್ರು ಎಂಟ್ರ್ ಆಗ್ತಾರೆ, ಓಕೆ ಅವ್ರು ಊಟಕ್ಕೆ ಬರ್ತಾರೆ. ನಾನು ಊಟಕ್ಕೆ ಬರ್ಬೇಕಾದ್ರೆ ಅವ್ರು ಈ ಕಡೆಯಿಂದ ಬರ್ತಾರೆ. ಬಂದ ತಕ್ಷಣ ಫಸ್ಟ್ ನಾನೇ ಕಾಣಿಸ್ಬೇಕು ಅಂತೆಲ್ಲ ಆ ಸೀಟಿಗೆ ತಾದು ಅಲ್ಲಿ ಕೂತು ಅವ್ಳು ಮತ್ತೆ ನೋಡಿದ ತಕ್ಷಣ ನಾನು ಕಾಲ್ ಮಾಡ್ತೀನಿ, ಓಕೆ ಅಂತ ಹೇಳಿ. ಆಮೇಲೆ ಕಾಲ್ ಮಾಡಿ ಮತ್ತೆ ಮನೆಯಲ್ಲಿ ಸಿಕ್ಕಿಲ್ಲಿ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಡಿಸ್ಕಸ್ ಎಲ್ಲ ಮಾಡಿ, ಇದನ್ನ ಹೆಂಗ್ ಅಪ್ರೋಚ್ ಮಾಡ್ಬೋದು, ಈ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಡೌಟ್ಗಳಿತ್ತು ಅವ್ರಿಗೆ. ವೈಸ್ ದ ಕ್ಯಾರೆಕ್ಟರ್ ಬಿಹೇವಿಂಗ್ ಇನ್ ಅ ಸರ್ಟನ್ ವೇ, ಅವ್ನು ಈ ತರ ಮಾಡ್ಬೋದಲ್ಲ, ಹಿಂಗೆ ಯಾಕೆ ಮಾಡ್ತೀಯಾನೆ ಈ ತರ. ಅದೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಲಾಸ್ಟಿಗೆ ಹೇಳಿದ್ರು ನಮ್ದು ಡೇಟ್ಸ್ ಇಲ್ಲ, ಸ್ವಲ್ಪ ಮುಂದಕ್ಕೆ ಹೋಗ್ಬೋದ. ಓಕೆ. ಆಮೇಲೆ ಹಿ ವಾಸ್ ಆನ್ ಬೋರ್ಡ್. ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಆಯ್ತು, ಡಿಸ್ಕಷನ್ಸ್ 2-3 ರೌಂಡ್ ಆಯ್ತು, ಎಲ್ಲ ಆಯ್ತು. ಆಮೇಲೆ ಸ್ವಲ್ಪ ಡೇಟ್ಸ್ ಮುಂದಕ್ಕೆ ಹೋಗ್ತಾ ಇತ್ತು. ಅಷ್ಟು ಕೊರೋನಾ ಬಂತು, ಮತ್ತೆ ಮುಂದಕ್ಕೆ ಹೋಯ್ತು. ಅವ್ರು ಪ್ಯಾರಲಲ್ ಆಗಿ 1-2 ಸಿನಿಮಾಗಳು ನಡೀತಾ ಇತ್ತು. ಹಂಗೆ ಅವ್ರ ಡೇಟ್ ಇಂದನೂ ಸ್ವಲ್ಪ ಆಚೆ ಈಚೆ ಆಯ್ತು. ಆಮೇಲೆ ಅವರು ಕುಂಬಳಕಾಯಿ ಹೊಡೆದ್ಮೇಲೆ ನಾನು ನವೀನ್ ಶಂಕರ್ ಅವ್ರು ನಾನು ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ. ಕುಂಬಳಕಾಯಿ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಶೂಟಿಂಗ್ ಮುಗಿಯುತ್ತಲ್ಲ, ದ ಎಂಡ್ ಆಫ್ ಪ್ರೈಮರಿ ಶೂಟ್, ಕ್ಯಾಮ್ರಾ ಮುಂದೆ ಕುಂಬಳಕಾಯಿ ಹೊಡೆದ್ಬಿಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಿ. ಇಲ್ಲಿಗೆ ನಮ್ಮ ಶೂಟಿಂಗ್ ಮುಕ್ತಾಯ. ಚಿಕ್ಕಮಂಗ್ಳೂರಲ್ಲಿ ಕುಂಬಳಕಾಯಿ ಹೊಡೆದ್ಬಿಟ್ಟು ನಾನು ಫುಲ್ ಸೈಲೆಂಟ್ ಆಗ್ಬಿಟ್ಟೆ. ಸಡನ್ ಆಗಿ ಒಂದು ಶೂಟಿಂಗ್ ಮುಗೀತು ಅನ್ನೋದಾಗುತ್ತಲ್ಲ,
ಸೈಲೆಂಟ್ ಆಗಿದ್ದೆ. ಅಂದ್ರೆ ನನ್ ಬೇರೆ ಶೂಟ್ಗಳು ನಡೀತಾ ಇರುತ್ತೆ, ಹಾಡು ಅದು ಇದು ಎಲ್ಲ, ಇನ್ನೊಂದು ಸಿನಿಮಾ ನಡೀತಾ ಇತ್ತು. ಇದು ನೋಡಿದವ್ರು ಏನಂತಾರೆ, ಮುಂದೋಯ್ತಲ್ಲ ಅನ್ನೋ ಒಂದು ಖಾಲಿತನ ಕಾಡಕ್ ಶುರು ಆಯ್ತು. ಸುಮ್ನೆ ಇದ್ದೆ, ಅವರು ಸುಮ್ನೆ ಇದ್ರು, ಇಬ್ರು ಆಮೇಲೆ ಬನ್ನಿ ಒಂದ್ ವಾಕ್ ಹೋಗೋಣ ಅಂತ ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ತಿರುಗ್ಬಿಟ್ಟು ಆಮೇಲೆ ನೋಡಿ ನಾನು ಸುಮಾರು ದೂರ ನಡ್ಕೊಂಡ್ ಬಂದ್ಬಿಟ್ಟಿದೀವಿ ಸುತ್ತೆ. ನನ್ಗೆ ಗೊತ್ತಾಗಿಲ್ಲ, ಒಂದೂವರೆ ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋಗುದು. ಆಮೇಲೆ ಅವರು ವಾಪಸ್ ಹೋಗ್ಬೇಕಾದ್ರೆ ಇಬ್ರು ಮಾತಾಡ್ಕೊಂಡಿದ್ರು. ಅವಾಗ ಹೇಳಿದ್ರು, ಇಲ್ಲ ನಾನ್ ನಿಮ್ಗೆ ಇದನ್ನ ಸಿನಿಮಾ ರಿಲೀಸ್ ಟೈಮ್ ಅಲ್ಲೋ ಯಾವಾಗ್ಲೂ ಹೇಳ್ಕೊಳೋಣ ಅಂತಿದ್ದೆ, ಇವಾಗ್ಲೇ ಹೇಳ್ಕೊಂತೀನಿ. ನೀವು ಬಂದ್ ನನ್ ಕತೆ ಹೇಳಿದಾಗ ಇನ್ 2 ಮಂತ್ಸ್ ಡೇಟ್ ಇಲ್ಲ ಅಂದಿದ್ನಲ್ಲ, ಆಕ್ಚುಲಿ ನನ್ನ ಹತ್ರ 1 ವರ್ಷನೂ ಡೇಟ್ ಇರ್ಲಿಲ್ಲ. ನಂಗೆ ಬಿಟ್ಕೊಡಕ್ ಇಷ್ಟ ಇರ್ಲಿಲ್ಲ. ಹಂಗಾಗಿ 2 ತಿಂಗಳು ತಳ್ಕೊಡೋ ನಾನು ನಂಬಿಕೆನಲ್ಲಿ ನಾನು ಸುಮ್ಮನೆ 2 ತಿಂಗಳು ಅಂತ ಸುಳ್ಳು ಹೇಳಿದ್ದೆ. ನನ್ನ ಹತ್ರ ನಿಜ ಡೇಟ್ ಏನಿಲ್ಲ. ನೀವು ಕತೆ ಹೇಳಿದಾಗ ನನ್ ಕ್ಯಾರೆಕ್ಟರ್ ಇಷ್ಟ ಆಗ್ಬಿಟ್ಟಿತ್ತು, ಅದರಿಂದ ಒಪ್ಕೊಂಡೆ. ಅದೃಷ್ಟಕ್ಕೆ ಕೊರೋನಾ ಬಂದು ಬೇರೆ ಸಿನಿಮಾಗಳು ಆಚೆ ಈಚೆ ಆಗಿದ್ರಿಂದ ಅಕೊಮೋಡೇಟ್ ಮಾಡಕ್ ಆಯ್ತೆ. ಡೇಟೇ ಇರ್ಲಿಲ್ಲ ಸುತಾರಾಮ್, ಅಂತೂ ಒಪ್ಕೊಂಡೆ. ಹೌದಾ ಪರವಾಗಿಲ್ಲ ಬಿಡಿ ಅಂತ ಹೇಳಿ ನಾನು ಆಮೇಲೆ ಇದನ್ನ ಹೇಳ್ದೆ, ಹಿಂಗೆ ನೀವು ಆ ಮದುವೆ ಬಂದಿದ್ದಾಗ ನನಗೆ ಸ್ಟ್ರಾಟಜಿಕ್ ಹಾಕೋತಿದ್ದೆ. ಇಬ್ರು ನಗಾಡ್ಕೊಂಡು ವಾಪಸ್ ಹೋಗಿದ್ದೆ. ಸೊ ಅವ್ರು ಹೀಗೆ ಆನ್ ಬೋರ್ಡ್ ಬರ್ಬೇಕು. ನಿನ್ ಸಿನಿಮಾದಲ್ಲಿ ಜಾಸ್ತಿ ನನಗೂ ನಮ್ಮ ಹುಡುಗೆಲ್ಲ ಇಷ್ಟ ಆಗಿದ್ದೆ ಯಾರಂದ್ರೆ ಆ ಹುಡುಗ ಬರ್ತಾನೆ ಬೆಂಗಳೂರು ನಮ್ಮಂಗಿಲ್ಲ ಅಂತ. ಅಸಲ ಆ ಹುಡುಗ ಯಾರು ಸರ್ ಸೈಕಲ್ ಗ್ಯಾಪ್ ಅಲ್ಲಿ ಬಂದು ನಮ್ಮ ಮನ್ಸ್ ಕದ್ಬಿಟ್ಟ. ಆ ಹುಡುಗನ ಹೆಸರು ರಾಜೇಶ್ ಅಂತ, ಮರಿಯಮ್ಮನಹಳ್ಳಿ ಅಂತ ಇದೆ, ಹೊಸಪೇಟೆ ಹತ್ರ. ಅದ್ಭುತವಾದ ಕಲಾವಿದ. ನಮ್ಗೆ ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ, ನಾವು ಆಡಿಷನ್ ಮಾಡ್ತಾ ಇದ್ದ ಟೈಮಲ್ಲಿ ಇವಂದು ಆಡಿಷನ್ ಮಾತ್ರ ತುಂಬಾ ವಿಭಿನ್ನವಾಗಿತ್ತು. ಏನೇನೋ ಡೈಲಾಗ್ಸ್ ಹೇಳ್ಕೊಂಡು ತುಂಬಾ ಬೇರೆಯವರೆಲ್ಲ ಅದೋ ಸಿನಿಮಾ ಡೈಲಾಗ್ನ ಸ್ವಲ್ಪ ಸ್ಟಿಫ್ ಆಗಿ ನಿಂತ್ಕೊಂಡೆಲ್ಲ ಕಳ್ಸೋ. ಏನೇನೋ ಮಾಡ್ಬಿಟ್ಟಿದ್ದಾರೆ ಆಡಿಷನ್ ಅಲ್ಲಿ. ತಾನೇ ಕುರಿಕಾಯೋರ್ ತರ ತಾನೇ ಅವನಿಗೆ ಅಷ್ಟು ಮಾತ್ರ ನಾವು ಬಿಟ್ಟಿದ್ವಿ. ಆಡಿಷನ್ ಕಳ್ಸೋರ್ಗೆ ಎಲ್ಲರಿಗೂ ಕ್ಯಾರೆಕ್ಟರ್ ಇದು ಅಂತ ಹೇಳಿದ್ವಿ. ಇವನ್ ಮಾತ್ರ ತಂದೆ ಏನೆಲ್ಲೋ ಡೈಲಾಗ್ಸ್ ಬರ್ಕೊಂಡು ಮರದ ಜೊತೆ ಮಾತಾಡ್ತಿರೋ ತರ ಒಂದ್ ಬಿಟ್ ಕಳ್ಸಿದ್ದ, ಕುರಿಗಳ ಜೊತೆ ತಾನು ಮಾತಾಡ್ತಿರೋ ತರ ಒಂದ್ ಬಿಟ್ಟು ಏನೆಲ್ಲೂ ತುಂಬಾ ಇಂಪ್ರೂವೈಸ್ ಮಾಡಿದ. ಆಮೇಲೆ ಅವನು ಆ ಹುಡುಗನ್ಗೆ ನಾವು ಶೂಟ್ ಮಾಡ್ಬೇಕಾದ್ರೆ 15-16 ವರ್ಷ. ಅವನ ಅದಕ್ಕೆ ಮುಂಚೆ ಒಂದು 8 ವರ್ಷದಿಂದ ರಂಗಭೂಮಿ ಮಾಡ್ತಾ ಇದ್ದ. ಅವನಿಗೆ ಡೈರೆಕ್ಷನ್ಸ್ ತಗೊಳಕ್ ತುಂಬಾ ಗೊತ್ತಿತ್ತು. ಅವನಿಗೆ ಹಿ ವಾಸ್ ಕಂಫರ್ಟೇಬಲ್ ವಿತ್ ಡೈರೆಕ್ಷನ್ಸ್. ನಾವು ಒಂದು 4 ಸಲ ಹೇಳ್ಕೊಟ್ಬಿಟ್ಟು ಅವ್ನಿಗೆ ಕೂತ್ಬಿಡುತ್ತೆ, ಅರ್ಥ ಆಗುತ್ತೆ ನಾವ್ ಏನ್ ಹೇಳ್ತಾ ಇದೀವಿ, ಯಾಕೆ ಹೇಳ್ತಾ ಇದೀವಿ, ಇದನ್ನ ಜೋರಾಗಿ ಹೇಳು, ಇದನ್ನ ಕಮ್ಮಿ ಹೇಳು, ಹಿಂಗ್ ತಿರ್ಬೇಡ, ಹಿಂಗ್ ತಿರ್ಗು. ಅವ್ನಿಗೆ ಪ್ರಿಸೈಸ್ ಆಗಿ ಅರ್ಥ ಆಗುತ್ತೆ. ಅದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಒಂದು 4-5 ಟೇಕ್ ತಗೋತಾನೆ. ಸೊ ಹಾಗಾಗಿ ಅವನ್ ಆ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ನಮಗ್ ಸ್ವಲ್ಪ ಸುಲಭ ಆಯ್ತು. ಅದು ನಿಮಗೆ ಸ್ಕ್ರೀನ್ ಮೇಲೂ ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಆಮೇಲೆ ನಮ್ಗೆ ಆ ಕ್ಯಾರೆಕ್ಟರ್ ಬರಿಬೇಕಾದ್ರೂ ಆ ಕ್ಯಾರೆಕ್ಟರ್ ಸ್ವಲ್ಪ ಫ್ರೀ ಆಗಿ ಮುಕ್ತವಾಗಿ ಬೈಯುತ್ತೆ ಎಲ್ರಿಗೂ. ನೀವು ದೊಡ್ಡವರೆಲ್ಲ ಹಿಂಗೇನೆ, ನಿನ್ಗೆ ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವಾ, ನೀವೆಲ್ಲ ಯಾಕೆ ಹಿಂಗೆ. ನಮಗ್ ಬರಿಬೇಕಾದ್ರೂ ಮಜಾ ಬಂದಿದ್ದು ಆ ಕ್ಯಾರೆಕ್ಟರ್. ಏನ್ಗೆ ನನಗೆ ಬೈಯೋದಕ್ ಸುಮಾರು ಇತ್ತು ಒಳಗಡೆ. ಬೇರೆ ಕ್ಯಾರೆಕ್ಟರ್ಸ್ ಬೈದ್ರೆ ಅಫೆಂಡ್ ಆಗ್ತೀವಿ, ನೋಡ್ಬೇಕಾದ್ರೆ ಅಫೆಂಡ್ ಆಗ್ತೀವಿ. ಇದು ಚಿಕ್ಕ ಹುಡುಗನ ಕೈಲಿ ನಾನು ಏನ್ ಬೇಕಾದ್ರೆ ಹೇಳಿಸ್ಬೋದು. ಆ ಫ್ರೀಡಮ್ ನನಗೂ ಆಸ್ ಅ ರೈಟರ್ ಇತ್ತು. ಸೊ ನಾವು ಬರಿಬೇಕಾದ್ರೂ ಅಷ್ಟೇ ಮಜಾ ಮಾಡ್ಕೊಂಡ್ ಬರ್ದಿರೋ ಕ್ಯಾರೆಕ್ಟರ್. ನನ್ಗೆ ಯಾವ್ದೇ ಬರೋದ್ರೂ ನಾವು ನೋಡಿರೋದೇ ಇರುತ್ತೆ ಸಾಕಷ್ಟು. ನಾನು ಪರ್ಸನಲ್ ಆಗಿ ಅನುಭವಿಸಿರೋದಿರ್ಬೋದು, ನಾನ್ ನ್ಯೂಸ್ ಅಲ್ಲಿ ನೋಡಿರೋದಿರ್ಬೋದು, ನಾನ್ ಸ್ನೇಹಿತಂಗ್ ಆಗಿರೋದಿರ್ಬೋದು, ಇಲ್ಲ ನಾನು ಯಾವ್ದೋ ಪುಸ್ತಕದಲ್ಲಿ ಓದಿರ್ಬೋದು, ನಾನು ಯಾವ್ದೋ ಸಿನಿಮಾದಲ್ಲಿ ನೋಡ್ಬೋದು. ಒಟ್ಟೆ ನನ್ನ ಅನುಭವದ ಪ್ರಾಡಕ್ಟ್ ಇಸ್ ಮೈ ರೈಟಿಂಗ್ ಅಲ್ವಾ, ಅದು ನನ್ನ ಒಳಗಿಂದ ಬರ್ತಾ ಇರೋದು. ಅದ್ ನೀವು ಹೆಂಗೆ ಬರಿ ಅಂತ ಹೇಳಿದ್ರು ಹೊಸದಾಗಿ ಹುಟ್ಟಾಕು ಅಂತಂದ್ರು ನನಗೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆರ್ ಬಿ ಡೆಸ್ಟ್ರಾಯ್ಡ್ ಅಂತಾರಲ್ಲ ಹಾಗೆ. ಹೊಸದಾಗಿ ಏನು ಹುಟ್ಟಾಕಾಗಲ್ಲ. ಎವ್ರಿಥಿಂಗ್ ಇಸ್ ಅ ಪ್ರಾಡಕ್ಟ್ ಆಫ್ ಅ ಪ್ರಾಡಕ್ಟ್. ಸೊ ನಾನು ಎಲ್ಲಿಂದನೋ ಬಂದಿರುತ್ತೆ, ಅದು ನನ್ನ ಒಳಗೆ ಪ್ರಾಸೆಸ್ ಆಗಿ ಹೊಸದಾಗಿ ಆಚೆ ಬರುತ್ತೆ. ಸೊ ಅದನ್ನ ನೀವು ಎಷ್ಟೇ ಬರಿ ಅಂತಂದ್ರು 100ನೇ ಸಲ ಬರಿ ಅಂದ್ರು ಅದು ನನ್ನ ಅನುಭವದಿಂದಾನೇ ಬಂದಿರುತ್ತೆ. ಆ ಅನುಭವಕ್ಕೆ ಇದು ಇನ್ಪುಟ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಅದೇ ನೋಡಿದವ್ರು ಏನಂತಾರೆ, ಸ್ಕ್ರಿಪ್ಟ್ ಶುರುವಾಗಿದ್ದಾಗೆ ಆ ಕ್ಯಾರೆಕ್ಟರ್ ಆರ್ಕು ನೋಡಿದವ್ರು ಏನಂತಾರೆ, ಇದು ಮೊದಲನೇ ವರ್ಷನ್ ಇದ್ದಿದೆ ಬೇರೆ. ಒಬ್ಬ 55 ರಿಟೈರ್ಮೆಂಟ್ ಹಾಸ್ಟೆಲ್ ಇರೋ ಕ್ಯಾರೆಕ್ಟರ್ ಇದ್ದಿದ್ದು. ಅದು ಫಸ್ಟ್ ವರ್ಷನ್ ನಾನು ಬರ್ದಾಗ ಅದು 2016-17 ಬರ್ದಿದ್ದೆ. ಆಮೇಲೆ ನಾನು ಅದನ್ನ ಮೌಂಟ್ ಮಾಡಕ್ ಟ್ರೈ ಮಾಡಿದೆ ಒಂದ್ ಲೆವೆಲ್ಗೆ. ಆಮೇಲೆ ನನ್ಗೆ ಯಾಕೋ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಅಂತ ನನಗೆ ಆಮೇಲೆ ನಮ್ಮ ವಯಸ್ಸಲ್ಲಿರೋ ಒಂದು ಕ್ಯಾರೆಕ್ಟರ್ನ ಅದನ್ನ ಚೇಂಜ್ ಮಾಡಿದಾಗ ಆ ರಿಟೈರ್ಮೆಂಟ್ ಅಲ್ಲಿರೋ ವಯಸ್ಸಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಅಲ್ಲಿ ನಿಮ್ಗೆ ಮಿಡ್ ಲೈಫ್ ಕ್ರೈಸಿಸ್ ಅಂತ ಕರಿಬಹುದು, ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅನ್ಬೋದು. ಅಲ್ಲಿ ಆಗುವಂತ ಅವಮಾನಗಳಿರ್ಬೋದು, ಅಥವಾ ಒಳಗಾಗೋ ಮಂಥನಗಳಿರ್ಬೋದು, ಅಥವಾ ಕನ್ಫ್ಯೂಷನ್ಸ್ ಇರ್ಬೋದು. ಆ ವಯಸ್ಸಿಗೆ ಒಂದಾಗುತ್ತೆ ಅನ್ನೋದಾದ್ರೆ ನಮ್ಮ ವಯಸ್ಸು ಆಸ್ಪಾಸ್ ಅವ್ರಿಗೆ ಬೇರೆ ತರಾನೇ ಆಗುತ್ತಲ್ಲ. ಸೊ ಏಜ್ ಚೇಂಜ್ ಮಾಡಿದ ತಕ್ಷಣ ಕಾನ್ಫ್ಲಿಕ್ಟ್ಸ್ ಗಳು ಚೇಂಜ್ ಆಯ್ತು. ಅಲ್ಲಿನ ಮುಂದಕ್ಕೆ ವಾಪಸ್ ಬರ್ಕೊಂಡು ಹೋಗಿದೆ, ಒಂಥರ ಬ್ಯಾಕ್ ಟ್ರ್ಯಾಕ್ ಮಾಡ್ದಂಗೆ. ಅಂದ್ರೆ ಟೈಟ್ಲ್ ಹುಟ್ಟಿದ್ಮೇಲೆ ಇಡೀ ಸಿನಿಮಾ ಹುಟ್ಟಿದ? ಇಲ್ಲ ಟೈಟಲ್ ಆಮೇಲೆ ಹೇಳಿದ್ನಲ್ಲ, ಫಸ್ಟ್ ಬೇರೆ ಕತೆ ಬೇರೆ ರೀತಿ ಬಂದಿದೆ, ಆಮೇಲೆ ಟೈಟಲ್ ಬರಿತಾ ಅನ್ಸಿದ್. 65 ದಿನ ಶೂಟ್ ಮಾಡಿದ್ವಿ ಅಕ್ರಾಸ್, ಇನ್ಕ್ಲೂಡಿಂಗ್ ಕರ್ನಾಟಕದಾದ್ಯಂತ ಶೂಟ್ ಮಾಡಿದ್ದು, ಮಹಾರಾಷ್ಟ್ರದಲ್ಲಿ ಶೂಟ್ ಮಾಡಿದ್ದು ಎಲ್ಲ ಸೇರಿ 65 ದಿನ ಶೂಟ್ ಮಾಡಿದ್ವಿ.
ಅದೇ ಒಂದು ನೀವೇನ್ ನೋಡ್ತೀರಾ ನಾವು ಟ್ರಾವೆಲ್ ಮಾಡಿದೀವಿ. ರೋಡ್ ಟ್ರಿಪ್ ಅಂದ್ರೆ ಒಂದಷ್ಟು ಅನ್ನೋದು ಚಾಲೆಂಜಸ್ ಇರುತ್ತೆ. ಈಗ ಒಂದ್ ಸೆಟ್ ಒಂದು ರೂಮ್ ಒಂದ್ ಏರಿಯಾ ಆದ್ರೆ ನಮ್ಗೇನು ಎಲ್ಲ ಒಂದಷ್ಟು ಕಂಟ್ರೋಲ್ ಇರುತ್ತೆ. ಬಟ್ ನಿಮ್ದು ರೋಡ್ ಟ್ರಿಪ್ ಅಂದಾಗ ಸ್ವಲ್ಪ ಚಾಲೆಂಜಸ್ ಅಲ್ಲ. ಪ್ರಕೃತಿ ನಮಗೆ ಜಾಸ್ತಿ ಸ್ವಲ್ಪ ಕೋಆಪರೇಟಿವ್ ಮಾಡ್ತು, ಮನುಷ್ಯರು ಸ್ವಲ್ಪ ಮಾಡೋದು ಕಡಿಮೆ. ಅಂದ್ರೆ ಅವ್ರದ್ದು ತಪ್ಪು ಅಂತಲ್ಲ, ಒಬ್ರು ಜಾಗ ನಾವು ಇಸ್ಕೊಂಡಿರ್ತೀವಿ, ಸರ್ ಇಲ್ಲೊಂದು 1 hour ಶೂಟ್ ಮಾಡ್ಕೋತೀವಿ, 2 hour ಶೂಟ್, ಬಿಕಾಸ್ ವಿ ಆರ್ ಶೂಟಿಂಗ್ ಆನ್ ದ ಗೋ. ನೀವೇ ಇವತ್ತೊಂದ್ ಕಡೆ ಶೂಟ್ ಮಾಡ್ಬೇಕು, ನಾಳೆ ಬೆಳಿಗ್ಗೆ ಎಲ್ಲೋ ಶೂಟ್ ಮಾಡ್ತೀವಿ. ಸೊ ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ನಾನು ಮತ್ತು ನನ್ನ ಕ್ಯಾಮ್ರಾಮನ್ ಅಶ್ವಿನ್ ಕೆನಡಿ ಅಂತ ನಂದೊಂದು CT100 ಬೈಕ್ ಇದೆ. ಅದು ಇಡೀ ಕರ್ನಾಟಕ ನಾವ್ ಎಲ್ಲೆಲ್ಲಿ ಓಡಾಡಿದ್ವಿ ಅದು ನನ್ನ ಜೊತೆ ಓಡಾಡಿದೆ. ಆ ಬೈಕ್ ತಗೊಂಡು ನಾನು ನಮ್ಮ ಕ್ಯಾಮ್ರಾಮನ್ ಡೈಲಿ ಬೆಳಿಗ್ಗೆ 4 ಗಂಟೆಗೆ ಓಡ್ತಾ ಇದ್ವಿ ಹೋಟೆಲಿಂದ 4:15 ಬೆಳಗಿನ ಜಾವ. ಹೋಗಿ ಒಂದಷ್ಟು ಜಾಗ ನೋಡ್ಬಿಟ್ಟು ಅಲ್ಲಿಂದ ವಾಟ್ಸ್ಆಪ್ ಮೆಸೇಜ್ ಕಳ್ಸೋದು, ಓಕೆ ವಿ ವಿಲ್ ಅಸೆಂಬಲ್ ಹಿಯರ್ ಅಂತ. ಅಲ್ಲಿ ಹೋಗಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಸರ್ ಇಲ್ಲೊಂದು ಸ್ವಲ್ಪ ಶೂಟ್ ಮಾಡ್ತೀವಿ, ಓಕೆ ನೆಕ್ಸ್ಟ್ ಬೆಲ್ಲಿಗೆ ಹೋಗ್ತೀವಿ. ಹಂಗ್ ಶೂಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ಕೆಲವೊಂದ್ ಕಡೆ ಬೇರೆ ಬೇರೆ ರೀಸನ್ಗಳಿಂದ ಸ್ವಲ್ಪ ಕಮ್ಮಿ ಕೊಡ್ತಾರೆ, ಇಲ್ಲ ಬೇಗ ಶೂಟ್ ಮುಗಿಸ್ಕೊಳ್ಳಿ ಅಂತಾರೆ. ಅವ್ರದ್ದು ತಪ್ಪು ಅಂತಲ್ಲ, ಪೀಪಲ್ ಹ್ಯಾವ್ ಬಿನ್ ಕೈಂಡ್ ಓನ್ಲಿ. ಅವ್ರಿಗೂ ಇರುತ್ತಲ್ಲ ಅವ್ರ ಜಾಗ ನಾವ್ ಎಷ್ಟೊತ್ತಿಗೆ ಯೂಸ್ ಮಾಡೋಕ್ಕಾಗುತ್ತೆ. ಆ ಚಾಲೆಂಜಸ್ ಜಾಸ್ತಿ. ಬಿಕಾಸ್ ನೀವು ಹೇಳಿದಂಗೆ ಕಂಟ್ರೋಲ್ ಇದ್ದಾಗ ಇವತ್ತು ಸ್ವಲ್ಪ ಪ್ಯಾಚ್ ವರ್ಕ್ ಇದೆ, ನಾಳೆ ಬಂದು ಮುಗಿಸ್ಕೊಳ್ಳೋಣ ಅಂತ ಆಗುತ್ತೆ. ಇಲ್ಲಿ ವಿಧಿ ಇಲ್ಲ, ನಾಳೆ ಹೊರಡ್ಬೇಕು ನಮ್ಗೆ, ನಾಳೆ ಬೇರೆ ಕಡೆ ಶೂಟ್ ಮಾಡಕ್ಕಿದೆ. ಸೊ ಬಟ್ ಇಟ್ ವಾಸ್ ಫನ್ ಆಲ್ಸೋ, ಒಂದು ಹೊಸ ತರದ ಅನುಭವ. ಅಂದ್ರೆ ಇತ್ತೀಚೆಗೆ ಮೀಡಿಯಾದಲ್ಲಿ ಒಂದಷ್ಟು ಫಿಲಂ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೋಚ್ ಬಗ್ಗೆ ಓಡಾಡ್ತಿದ್ದೆ, ಅದ್ರ ಬಗ್ಗೆ ನೀವೇನಂತೀರಿ ಸರ್? ಅಂದ್ರೆ ಬೇರೆ ಕಡೆ ಇದೆ, ಬಟ್ ಜಾಸ್ತಿ ಮೀಡಿಯಾದವ್ರು ಅಂದ್ರೆ ಫಿಲಂ ಇಂಡಸ್ಟ್ರಿಲೇ ಜಾಸ್ತಿ ಇದೆ. ಸಿನಿಮಾ ಇಂಡಸ್ಟ್ರಿ ಇಸ್ ಅ ಸಾಫ್ಟ್ ಟಾರ್ಗೆಟ್ ಅಲ್ಲ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನ್ ಹೇಳಿದ್ರು ಅವ್ರಿಗೆ ವ್ಯೂವರ್ಶಿಪ್ ಅಥವಾ ಸೆನ್ಸೇಷನಲೈಸ್ ಆಗುತ್ತೆ. ಹಂಗಾಗಿ ಪ್ರಾಬಬ್ಲಿ ದೇ ಸೆನ್ಸೇಷನಲೈಸ್. ಸರಿ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಕಡೆ ನಡೆಯುತ್ತೆ ಅಂತ ನನ್ಗೆ ಗೊತ್ತಿರೋದು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತಿರೋದು ಇಟ್ ಈಸ್ ರಾಂಗ್. ಅಟ್ ದ ಸೇಮ್ ಟೈಮ್ ತಲತಲಾಂತರದಿಂದ ಅದೇ ನಡೆಯುತ್ತೆ. Women will be exploited or will be asked to do certain favors in exchange for certain opportunities. ಅದಕ್ಕೆ ಆದಂತ ರೂಲ್ಸ್ ಇದೆ. ಇವರು ಇವಾಗ ಬೇರೆ ಇಂಡಸ್ಟ್ರಿ ಪಾಶ್ ಕಮಿಟಿ ಮಾಡಬೇಕು ಅಂತೆಲ್ಲ ಆಯ್ತು, ನಮ್ಮ ಇಂಡಸ್ಟ್ರಿನಲ್ಲಿ ಆಗಲ್ಲ ಅಂತ ಮಾಡಿದ್ರೆ ಮೀಡಿಯಾ ಕ್ಯಾಂಪೇನ್ ಪ್ರಾಬ್ಲಿ ಶುಡ್ ಬಿ ಟುವರ್ಡ್ಸ್ ದಟ್ ಡ್ಯಾನ್ ಸೇಯಿಂಗ್ ದಟ್ ಹೆಣ್ಣು ಮಕ್ಳಿಗೆ ಮಾಡ್ತಾರೆ ಅಥವಾ ಡೈರೆಕ್ಟರ್ಸ್ ಎಲ್ಲ ಡೈರೆಕ್ಟ್ವೇ ಸಿನಿಮಾ ಇಂಡಸ್ಟ್ರಿನೇ ಹಿಂಗೆ. ಕೆಲವು ಜನ ಬಾಕ್ಸರ್ ಕಿತ್ತು ಜನ ಮಾಡೋದಿಲ್ಲ. ಅದಕ್ಕೆ ನೀವು ಒಂದು ಸ್ಯಾಂಪಲ್ ಸೈಜ್ ಇಟ್ಕೊಂಡ್ಬಿಟ್ಟು ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಹೇಳ. ಆಮೇಲೆ ಪಾಪ ನೀವು ಅದೇ ಯಾವ್ದು ದ ಒನ್ ಯುವರ್ ಕೋಟಿಂಗ್ ಆ ಸ್ಟಿಂಗ್ ನೋಡಿದ್ರೆ ಪಾಪ ಎಲ್ಲ ಹೆಣ್ಮಕ್ಳು ಹೇಳ್ತಿರೋದೇನೋ ಸರ್ ರೋಲ್ ಚೆನ್ನಾಗಿದ್ರೆ ಮಾಡ್ತೀವಿ ಸರ್ ಅಂತ. ಪಾಪ ಅವ್ರಿಗೆ ಹಸು ಅಷ್ಟಿದೆ, ಒಳ್ಳೆ ರೋಲ್ ಕೊಡಿ, ನಮ್ದು ಏನ್ ಬೇಕಾದ್ರೆ ಐ ಆಮ್ ರೆಡಿ ಟು ಆಫರ್ ಮೈಸೆಲ್ಫ್ ನೆನವಿದೆ. ಆ ಕ್ಯಾರೆಕ್ಟರ್ಗೋಸ್ಕರ ಅವ್ರ ರೋಲ್ ಕೊಡಿ ನನ್ಗೆ ಅನ್ನೋ ಇದಿದೆ. ಆ ವಲ್ನರಬಿಲಿಟಿನ ಇವ್ರು ಬಿಟ್ಬಿಟ್ಟು ಸಿನಿಮಾದವ್ರಿಗೆ ಅಥವಾ ಇಟ್ ಈಸ್ ಬೈ ಎಕ್ಸ್ಟ್ರೀಮ್ಲಿ ಮಿಸ್ಡೈರೆಕ್ಟೆಡ್ ಅಂತ ನನಗೆ ಅನ್ಸುತ್ತೆ. ದಟ್ ಕ್ಯಾಂಪೇನ್ ವಾಟ್ ದೇ ಡಿಡ್, ಮೀಡಿಯಾ ಕ್ಯಾಂಪೇನ್ ಏನಾಯ್ತು, ಅವ್ರು ಸ್ವಲ್ಪ ಪ್ರಬುದ್ಧತೆ ತೋರಿಸ್ಬೋದಿತ್ತು. ನನ್ನ ನೋಡಿದವ್ರು ಏನಂತಾರೆ ಆದ್ಮೇಲೆ ನಿಮ್ ರೆಸ್ಪಾನ್ಸ್ ಐತೆ ಸರ್ ಜನಗಳಿಂದ, ಆಡಿಯನ್ಸ್ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿತ್ತು. ನಾವು ಸಿಂಗಲ್ ಸ್ಕ್ರೀನ್ ಅಲ್ಲಿ ನಮ್ ಈ ತರದ ಕಾಂಟೆಂಟ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡಲ್ಲ ಅನ್ನೋ ಒಂದು ಎಡವಟ್ಟು ತಲೆಯಲ್ಲಿತ್ತು ನಮ್ಗೆ. ಅಷ್ಟರಲ್ಲಿ ನಮ್ ಮೊದಲನೇ ವೀಕೆಂಡ್ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರು, ವೀರೇಶ್ ಥಿಯೇಟರ್ಗೆ ಬನ್ನಿ ಹೌಸ್ಫುಲ್ ಆಗಿದೆ ಅಂತ. ನಮ್ಗೆ ವೀರೇಶ್ ಅಲ್ಲಿ ನಮ್ಗೆ 2 ಸ್ಕ್ರೀನ್ ಇದೆ, ಒಂದು ದೊಡ್ಡ ಸ್ಕ್ರೀನ್ ಒಂದು ಚಿಕ್ಕ ಸ್ಕ್ರೀನ್ ಇದೆ. ದೊಡ್ಡ ಸ್ಕ್ರೀನ್ ನಮಗ್ ಸಿಕ್ಕಿದೆ, ಕೆಪಾಸಿಟಿ 900 ಜನ. ನನ್ಗೆ ನನ್ನ ಲೈಫಲ್ಲಿ 900 ಜನರ ಜೊತೆ ಕುತ್ಕೊಂಡು ಸಿನಿಮಾ ನಾನು ನೋಡೇ ಇಲ್ಲ ಆಡಿಯನ್ಸ್ ಆಗಿ. ನಂದು ಸಿನಿಮಾ 900 ಜನ ಕುತ್ಕೊಂಡು ನೋಡಿದ್ದಾರೆ ಅಂತ ಕೇಳಕ್ಕೇನೆ ಖುಷಿ ಆಯ್ತು. ಎಲ್ರೂ ಹೋದ್ವಿ, ನಾನು, ನವೀನ್ ಅವರು, ಅಪೂರ್ವ ಅವರು, ನಮ್ಮ ಪ್ರೊಡ್ಯೂಸರು ಎಲ್ಲರೂ ಹೋದ್ವಿ. ಸಿನಿಮಾ ಮುಗಿತಿದ್ದಂಗೆನೆ ಲೈಟ್ ಆನ್ ಮಾಡಿದ್ರು. ಸಡನ್ ಆಗಿ ನಮ್ಮ ಲೈಟ್ ಬಿತ್ತು, ಜನಕ್ಕೆ ಅವಾಗ ಗೊತ್ತಾಗ್ಬಿಡ್ತು. ನಾವಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆಚೆ ಸಿಗ್ತೀವಿ ಅಂತ ಹೇಳೋಣ ಅಂತ ಹೋಗಿದ್ದೆ. ಅವ್ರು ಥ್ಯಾಂಕ್ ಯು ಹೇಳಕ್ಕೆ ಬಿಡ್ಲಿಲ್ಲ, ಮುತ್ಕೊಂಡ್ಬಿಟ್ರು. 900 ಜನ ನಮ್ ಕಡೆ ಬಂದು ಹಿಂಗೆಲ್ಲ ಆಗಿದ್ದು. ಪ್ರತಿ ಕಡೆ ಅಷ್ಟೇ ಪ್ರೀತಿ ಸಿಗ್ತಾ ಇತ್ತು. ಥಿಯೇಟರ್ ಅಲ್ಲಿ ಇರ್ಬೋದು, OTT ನಲ್ಲಿ ಬಂದ್ಮೇಲೆ ಏನಾಯ್ತು, ನಾನು ಬರೋ ಮೆಸೇಜ್ ಎಲ್ಲ ಎಲ್ಲೆಲ್ಲಿಂದನೋ ಬರ್ತಾ ಇದೆ, ತಮಿಳ್ನಾಡಿಂದ, UP ಇಂದ, ಸಬ್ಟೈಟ್ಲ್ ಇರೋ ಇದಕ್ಕೆ. ಪೀಪಲ್ ಆರ್ ವಾಚಿಂಗ್ ಫ್ರಮ್ ಎವ್ರಿವೇರ್ ಅಂಡ್ ಟೆಕ್ಸ್ಟಿಂಗ್ ದಟ್. ಅಂಡ್ ಯಾವ್ಯಾವ್ದೋ ಪೇಜ್ಗಳು, ಯಾವ್ದೋ ಇಂಟರ್ನ್ಯಾಷನಲ್ ಪೇಜ್ಗಳೆಲ್ಲ ಒಂದೆರಡು ನಮ್ಗೆ ದೇ ಹ್ಯಾಡ್ ಮೆನ್ಷನ್ಡ್ ಅಸ್, ಪೋಸ್ಟ್ ಎಲ್ಲ ಮಾಡಿ, ಬೇಗ ವಾಚ್ ದಿಸ್ ಫಿಲ್ಮ್. UK US ಅಲ್ಲಿ ರೆಂಟಲ್ ಅಲ್ಲಿಗೆ. ಸೊ ಲಕ್ಕಿಲಿ ಆಮೇಲೆ ವೆಸ್ಟರ್ನ್ ಗೇಟ್ ಟೊರೆಂಟ್ಸ್ ಅಲ್ಲೆಲ್ಲ ಚೀಪ್, ಬೆಸ್ಟೇ ಆಂಟಿ ಪೈರಸಿ ಮಾಡಿದ್ರು. ನಾನು ಟೊರೆಂಟ್ ಅಲ್ಲಿ ವಿ ಗಾಟ್ ಸಮ್ ಗುಡ್ ರೀಚ್ ಆಲ್ಸೋ. ಸೊ ಅಲ್ಲಿಂದ ಬರ್ತಿರೋ ಮೆಸೇಜಸ್ಗಳು ಇಟ್ ಈಸ್ ಓವರ್ ವೆಲ್. ಸೋ ಫಾರ್ ನಮಗೆ ರೆಸ್ಪಾನ್ಸ್ ಪರ್ಸನಲಿ ಇಟ್ ಹಸ್ ಬಿನ್ ಓವರ್ ವೆಲ್. ಸಿನಿಮಾ ಜರ್ನಿ ಶುರುವಾಗಿದೆ ಹೇಗೆ ನಮಗ್ ಗೊತ್ತಿರೋದಂದ್ರೆ ಈ ಸಿನಿಮಾ ಮತ್ತೆ ಒಂದು ಅಫೇರ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮತ್ತೆ BTS ಇವು ಮಾತ್ರ ಗೊತ್ತು. ಆ ಜರ್ನಿ ಮೊದಲು ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದು. ಸಿವಿಲ್ ಇಂಜಿನಿಯರಿಂಗ್ ಓದಿ 1.5 ವರ್ಷ ಕೆಲಸ ಮಾಡಿದೆ 2 ಕಂಪನಿಗಳಲ್ಲಿ. ಅಷ್ಟ್ರಲ್ಲಿ ನಾನು KM ಚೈತನ್ಯ ಸರ್ಗೆ ಕಾನ್ಸ್ಟೆಂಟ್ ಆಗಿ ಕೇಳ್ತಾ ಇದ್ದೆ,
ನಮ್ ಕಸಿನ್ದು ಸ್ನೇಹಿತರು ಚೈತನ್ಯ ಸರ್ ಅಂತೂ ಎಲ್ಲ ಸಿನಿಮಾದಲ್ಲಿ ಯಾರು ಪರಿಚಯ ಇಲ್ಲ. ಚೈತನ್ಯ ಸರ್ ನಂಬರ್ ಹೆಂಗೋ ಸಿಕ್ತು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಅವ್ರ ಹತ್ರ ಹೇಳ್ಸಿದ್ದೆ, ಹಿಂಗೊಬ್ರು ಕಾಲ್ ಮಾಡಿ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ. ನನಗ್ ರೆಫರ್ ಮಾಡ್ತಿದ್ದವ್ರು ಹೇಳಿದ್ರು ಸಿನಿಮಾಗೆ ಹೋಗ್ಬೇಡ, ಕಷ್ಟ ಇರುತ್ತೆ ಅಂತ. ನನ್ ತಲೆ ಚೈತನ್ಯ ಸರಿಗೆ ಕಾಲ್ ಮಾಡಿದಾಗೂ ಹೇಳಿದ್ರು ಒಳ್ಳೆ ಕೆಲಸ ಮಾಡ್ಕೊಂಡಿದ್ಯಪ್ಪ, ಹಂಗೆ ಇದ್ಬಿಡು, ಸಿನಿಮಾದಲ್ಲಿ ಇಟ್ ಇಸ್ ಸ್ಲೈಟ್ಲಿ ಮೋರ್ ಡಿಫಿಕಲ್ಟ್. ನನ್ ತಲೆಯಲ್ಲಿ ಏನು ಅಂತಂದ್ರೆ ಕೆಲ್ಸದಲ್ಲಿ ಇಷ್ಟು ಇರುತ್ತಲ್ಲ ಆಫೀಸ್ ಸ್ಟ್ರೆಸ್, ಮ್ಯಾನೇಜರ್ ವೀಕೆಂಡ್ ಕಾಯ್ಬೇಕು ಅದಕ್ಕಿಂತ ನಂಗೆ ಇಲ್ಲೂ ಕಷ್ಟ ಇದೆ ಅಂತ ಚೈತನ್ಯ ಸರ್ ಹೇಳಿದ್ರು, ಎಲ್ಲರೂ ಹೇಳೋರು ಇಲ್ಲ ಅಲ್ಲಿ ಬೇರೆ ತರ ಕಷ್ಟ ಇದೆ ಅಂತ. ಇಲ್ಲಿ ಯಾರೂ ಆಕ್ಚುಲ್ ಆಗಿ ಏನ್ ಕಷ್ಟ ಅಂತ ಡಿಫೈನ್ ಮಾಡ್ಲಿಲ್ಲ. ಡಿಫೈನ್ ಮಾಡಿದ್ರೆ ನಮ್ಮ ತಾಯಿ ಸತ್ಯಲ್ಲೂ ಬೆಟ್ಟ ಇರಲಿಲ್ಲ. ಸೊ ಬಂದ್ಮೇಲೆ ಚೈತನ್ಯ ಸರ್ ಜೊತೆ ಆದ್ಯ ಅಂತ ಚಿರು ಸರ್ದು ಅವಾಗ ಒಂದ್ ಸಿನಿಮಾ ಇಲ್ಲಿ JP ನಗರಲ್ಲೆಲ್ಲ ಶೂಟಿಂಗ್, ಆದ್ಯನು ಶೂಟಿಂಗ್ ಕೊನೆ ಹಂತದಲ್ಲಿ ಜಾಯ್ನ್ ಆದೆ, ಪೋಸ್ಟ್ ಪ್ರೊಡಕ್ಷನ್ ಇದ್ದೆ. ಅಮ್ಮ ಐ ಲವ್ ಯು ಅಂತ ಚಿರು ಸರ್ ಮತ್ತೆ ಚೈತನ್ಯ ಸರ್ಲೆ ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಬಂತು, ಅದ್ರದ್ದು ಒಂದಷ್ಟು ಭಾಗ ಆಗಿದೆ. ಆಮೇಲೆ ಮುತ್ತು ಮಹೇಶ್ ಅಂತ ಪ್ರೀತಿಯ ರಾಯಭಾರಿ ಅಂತ ಸಿನಿಮಾ ಮಾಡಿದ್ರು, ಅವ್ರಿಗೆ ರೈಟರ್ ಆಗಿ ಹೋದೆ. ಅವ್ರ ಜೊತೆ 2 ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಅಸೋಸಿಯೇಟ್ ಆಗಿದೆ. ಆಮೇಲೆ ಆರ್ ಚಂದ್ರ ಸರ್ಗೆ ಐ ಲವ್ ಯು ಅಂತ ಉಪಿ ಸರ್ದು ಆರ್ ಚಂದ್ರ ಸರ್ದು 2ನೇ ಕಾಂಬಿನೇಷನ್ ಬ್ರಹ್ಮ ಆದ್ಮೇಲೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ, ಇನ್ನೊಬ್ರು ಡೈರೆಕ್ಟರ್ಗೆ ರೈಟರ್ ಆಗಿ ಕೆಲಸ ಮಾಡಿ, ಅಷ್ಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಆಡ್ಸ್ ಡಾಕ್ಯುಮೆಂಟರೀಸ್ ಬರ್ತಾರೆ, ಪೊಲಿಟಿಕಲ್ ಡಾಕ್ಯುಮೆಂಟರಿ ಒಂದು ಮಾಡಿದೆ. ಆಮೇಲೆ ನನ್ಗೆ ಅನ್ಸಿದ್ದು ಹೆಂಗಿದ್ರು ಆರ್ಟ್ಸ್ ಮತ್ತೆ ಇದೆಲ್ಲ ಮಾಡ್ತಾ ಇದೀನಿ ಇಂಡಿಪೆಂಡೆಂಟ್ ಆಗಿ, ಮತ್ತೆ ಅಸಿಸ್ಟೆಂಟ್ ಆಗೋ ಅಸೋಸಿಯೇಟ್ ಆಗಿ ಇಲ್ಲ ರೈಟರ್ ಆಗಿ ಹೋಗೋದು ಪಾಯಿಂಟ್ಲೆಸ್ ಅಂತ ಅನ್ಸಿ ಅವಾಗ ನೋಡಿದವ್ರನ್ನ ಟೇಕ್ ಆಫ್ ಮಾಡಿ, ನೋಡಿದವ್ರಿಗೆ ಕೊರೋನಾ ಬಂತು. ಅನ್ಸಿನ್ ಅಂತ ಒಂದು ಡಾಕ್ಯುಮೆಂಟರಿ ಮಾಡಿದೆ, ಅದನ್ನ ಥ್ರೂ ಔಟ್ ಇಂಡಿಯಾ ಶೂಟಿಂಗ್ ಮಾಡಿ. ಕೊರೋನಾ ಟೈಮಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾ ಯಾರನ್ನ ತೋರಿಸ್ಲಿಲ್ವೋ, ನನಗನ್ಸ್ದಂಗೆ ಅದೊಂದು ಘೋರ ಅಪರಾಧ ನಮ್ಮ ಮೀಡಿಯಾದು. ಕೊರೋನಾ ಅಂತ ಒಂದು ವಿಪತ್ತು ಬಂದಾಗ ಜನರ ಪರ ನಿಲ್ಲೋದು ಬಿಟ್ಟು ಮೀಡಿಯಾದವರು ಅಂತ್ಯಾಕ್ಷರಿ ಆಡ್ಸೋದು, ಬೇರೆ ಏನೆಲ್ಲೋ ಬೇಡದೇ ಇರುವಂತ ಡೈವರ್ಷನ್ಗಳನ್ನ ಕ್ರಿಯೇಟ್ ಮಾಡೋದು, ಸುಳ್ಳು ಸುದ್ದಿಗಳನ್ನ ಮೀಡಿಯಾದವರೇ ಹರಗಿಸೋದು ಮಾಡ್ತಾ ಇದೆ. ಆಕ್ಚುಲ್ ಆಗಿ ವಲ್ನರೇಬಲ್ ಕಮ್ಯುನಿಟಿ ಯಾರು ಇರ್ತಾರೆ, ಯಾರಿಗೆ ಸಮಾಜದ ಒಂದು ಸಪೋರ್ಟ್ ಇರೋದಿಲ್ಲ, ಅವರು ಯಾರಿಗೆ ಧ್ವನಿ ಇರೋದಿಲ್ಲ, ಅವ್ರಿಗೆ ಧ್ವನಿಯಾಗಿ ನಿಲ್ಬಹುದಿತ್ತು, ಅದು ಅವ್ರ ಕರ್ತವ್ಯ ಆಗಿತ್ತು. ಅಲ್ಲಿ ಅವ್ರು ನಿಲ್ಲುವಂತ ಸ್ಪೇಸ್ ಇತ್ತು. ನಮ್ಮ ಇಲ್ಲಿರೋ ಮೇನ್ ಸ್ಟ್ರೀಮ್ ಮೀಡಿಯಾಗೂ ಲೆಗಸಿ ಮೀಡಿಯಾ ಅಂತ ಕರಿತೀವಿ, ನ್ಯಾಷನಲ್ ಲೆವೆಲ್ ಸೋಕಾಲ್ ನ್ಯಾಷನಲ್ ಇರ್ಬೋದು, ಇಂಗ್ಲಿಷ್ ಅಂಡ್ ಹಿಂದಿ ಮೀಡಿಯಾ ಇರ್ಬೋದು, ನಮ್ಮ ಮೀಡಿಯಾಗಳಿರ್ಬೋದು, ಅವರು ಆ ಕರ್ತವ್ಯಗಳನ್ನ ನಿಭಾಯಿಸ್ಲಿಲ್ಲ. ನಾವು ಆಸ್ ಅ ಸೊಸೈಟಿನೂ ಸಹ ಯಾರನ್ನು ಅಲ್ಲಿ ನೋಡ್ಲಿ, ನಮಗ್ ಗೊತ್ತು ಇವರೆಲ್ಲ ಇದ್ದಾರೆ, ನಮ್ಮೆಲ್ರಿಗೂ ಗೊತ್ತು ಸೆಕ್ಸ್ ವರ್ಕರ್ಸ್ ಇದಾರೆ ನಮ್ಮ ಸೊಸೈಟಿನಲ್ವಾ, ತಲತಲಾಂತರದಿಂದ ಇದ್ದಾರೆ. ನಿಮ್ಗೆ ಸಡನ್ ಆಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತ ಹೇಳ್ಬಿಡ್ತಾರೆ, ಒಬ್ಬ ಮನುಷ್ಯ 10 ಅಡಿ ದೂರದಲ್ಲಿರುತ್ತ. ನಾವೆಲ್ಲ ಇನ್ನೂ ಬೆಚ್ಚಿನ ಮನೇಲಿ ಇರ್ತೀವಿ. ನನಗೆ ಅನ್ನ ತಿನ್ನೋದೇ ಡೈಲಿ ಅವತ್ತು ದುಡಿದ್ರೆ ಅನ್ನ ತಿನ್ಬೇಕು. ನನ್ನ ಕೆಲ್ಸನೇನೆ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂದ್ರೆ ಆಕೆ ಹೇಗ್ ಬದುಕ್ತಾಳೆ, ಅವಳು ಅವತ್ತು ಹೇಗೆ ಜೀವನ ಮಾಡ್ತಾಳೆ. ಇವಾಗ ಡೆಲ್ಲಿನಲ್ಲಿ ರೈಟ್ಸ್ ಆಗಿತ್ತು 2000 ಡೆಲ್ಲಿದು ಹಿಸ್ಟ್ರಿನಲ್ಲೇ ಅಷ್ಟು ವರ್ಷದ ರೈಟ್ಸ್ ನೋಡಿರ್ಲಿಲ್ಲ. 2020 ಮಾರ್ಚ್ ಫೆಬ್ರವರಿ 21ಕ್ಕೆ ದಂಗೆ ಆಗಿತ್ತು ಡೆಲ್ಲಿಯಲ್ಲಿ. ಹಿಂದೂಸ್ ಸತ್ರು, ಮುಸ್ಲಿಮ್ಸ್ ಸತ್ರು, ಎಲ್ಲಾ ದಂಗೆಗಳಲ್ಲೂ ಬಡವರೇ ಸಾಯೋದು, ರಾಜಕಾರಣಿಗಳು ಯಾರು ಸಾಯೋದಿ ಅಥವಾ ಯಾರು ದಂಗೆನ ಹಬ್ಬಿಸ್ತಾರಲ್ಲ, ಯಾವುದೇ ಉದ್ದೇಶಕ್ಕೆ ಹಬ್ಬಿಸ್ತಾರಲ್ಲ, ಯಾವುದೇ ಐಡಿಯಾಲಜಿಗೆ ಹಬ್ಬಿಸ್ತಾರಲ್ಲ, ಅವ್ರು ಯಾರು ಸಾಯೋದಿಲ್ಲ, ಬಡವರು ಸತ್ರು. ಅವ್ರಿಗೆ ಮನೆ ಇಲ್ಲ, ಅವ್ರ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೆ ಇರೋದಕ್ಕೆ ಮನೆ ಇಲ್ಲ, ಮನೆ ಒಳಗಿರಿ ನೀವು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಇರ್ತಾರೆ, ಅವ್ರ ಕಥೆಗಳನ್ನ ಹೇಳಿಲ್ಲ. ಹೀಗೆ ಒಂದಷ್ಟು ಅಸ್ಸಾಮಲ್ಲಿ ಒಂದು ಕತೆ ಆಯ್ತು. ಆಮೇಲೆ ಕೂಲಿ ಕಾರ್ಮಿಕರು, ಅವ್ರು ಎಲ್ಲಿಂದ ಊಟ ಮಾಡ್ತಾರೆ. ಆಮೇಲೆ ಟ್ರಾನ್ಸ್ಜೆಂಡರ್ಸ್, ಲೈಂಗಿಕ ಅಲ್ಪಸಂಖ್ಯಾತರು, ಅವ್ರು ಅಲ್ದೋದ್ರೆ ತುಂಬಾ ಮಾರ್ಜಿನಲೈಸ್ಡ್ ಅವ್ರನ್ನ ಯಾರು ಹತ್ರ ಸೇರ್ಸೋದಿಲ್ಲ. ಈ ತರದ ಕಥೆಗಳನ್ನ ಇಟ್ ಇಸ್ ಕಾಲ್ಡ್ ಅನ್ಸೀನ್. ನಾವ್ ಯಾರನ್ನ ಕಾನ್ಶಿಯಸ್ ಆಗಿ ನೋಡ್ಲಿಲ್ಲ, ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡಿದ್ವಿ. ಅದಕ್ಕೆ ಒಂದಷ್ಟು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಒಂದು 11 ಅವಾರ್ಡ್ಸ್ ಬಂದಿದೆ. ಅವಾರ್ಡ್ಸ್ ಮುಖ್ಯ ಅಲ್ಲ, ಅವಾರ್ಡ್ಸ್ ಒಂದು ಲೆಜಿಟಿಮೆಸಿ ಅಥವಾ ಒಂದು ವ್ಯಾಲಿಡೇಷನ್ ಕೊಡುತ್ತೆ. ಸೊ ಅದನ್ನ ಮಾಡಿದೆ. ಅದಾದ್ಮೇಲೆ BTS ನೋಡಿದವರು ಶೂಟಿಂಗ್ ಮುಗೀತು. BTS ಅನ್ನೋ ಒಂದು ಸಿನಿಮಾನ ನಾನು ನಂದು ನೋಡಿದವರು ಇದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತೆ ಹೀರೋಯಿನ್ ಅಪೂರ್ವ ಭಾರದ್ವಾಜ್ ಅವರು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಒಂದಷ್ಟು ಆಡ್ಸ್ ಅದು ಇದು ಮಾಡ್ತಾ ಇರ್ತೀನಿ. ಅನ್ಸಿನ್ ಬಗ್ಗೆ ಯಾಕೆ ಹೇಳಿದೆ ಅಂತ ಅಂದ್ರೆ ಅದು ಸ್ವಲ್ಪ ಬೇಜಾರು ಇದೆ ನಂಗೆ ಅದ್ರ ಮೇಲೆ. ನಾವ್ ಆಸ್ ಅ ಸೊಸೈಟಿ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಇರ್ಬೋದಿತ್ತು. ಇದು ನನ್ನ ಬಾಡಿ ಆಫ್ ವರ್ಕ್ ನೀವು ಕೇಳಿದ್ರೆ. ಈ ಆಡ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಹೇಳಿ, ಅಂದ್ರೆ ಯಾವ ತರದ ಮಾಡ್ತಿದ್ದೀರಿ? ಆಡ್ಸ್ ಬ್ರ್ಯಾಂಡ್ಸಿಗೆ ಬೇಸಿಕ್ಲಿ ಅಂದ್ರೆ ಶೂ ಬ್ರ್ಯಾಂಡ್ಸ್ ಒಂದಷ್ಟು ಮಾಡಿದೀವಿ, ಒಂದಷ್ಟು ವೆಲ್ನೆಸ್ ಬ್ರ್ಯಾಂಡ್ಗಳು ಮಾಡಿದೀವಿ. ಬೇರೆ ಯಾವ ಬ್ರ್ಯಾಂಡ್ಸಿಗೆ, ಹೋಟೆಲ್ಸ್ ಒಂದಷ್ಟು ಒಳ್ಳೊಳ್ಳೆ ಹೋಟೆಲ್ಸಿಗೆ ಮಾಡಿವಿ ಆಡ್ ಶೂಟ್ಗಳು. ಒಂದು ದೊಡ್ಡ ಹಾಸ್ಪಿಟಲ್ಗೆ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಒಂದು ಆಡ್ ಶೂಟ್ ಮಾಡಿದ್ವಿ. ಸೊ ಬ್ರ್ಯಾಂಡ್ಸ್ ಬೇಸಿಕ್ಲಿ ಆಡ್ಸ್ ಅಂದ್ರೆ ಕಮರ್ಷಿಯಲ್ಸ್ ಇರುತ್ತಲ್ಲ, ಅವ್ರಿಗೆ ಟಿವಿ ಅಥವಾ
ನೀವು ಟಿವಿನಲ್ಲಿ ನೋಡಿದಂತ ಎಷ್ಟೊಂದು ಆಡ್ಗಳು ನಾನು ಮಾಡಿರೋದಿದೆ, ದೊಡ್ಡ ಆಡ್ಗಳು. ಅದು ಹೇಳಿದ್ರೆ NOC ಇರುತ್ತೆ, ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್, NDC ಇರುತ್ತೆ. ಸೊ ಟಿವಿನಲ್ಲಿ ನೀವು ಎಷ್ಟೊಂದು ನೋಡಿದ ಹೆಲ್ತ್ ವೆಲ್ನೆಸ್ ಬ್ರ್ಯಾಂಡ್ಗಳು, ಹೆಲ್ತ್ ಕೇರ್ ಬ್ರ್ಯಾಂಡ್ಗಳು, ಸುಮಾರು ಪೊಲಿಟಿಕಲ್ ಆಡ್ಸ್ ನೀವು ಎಲೆಕ್ಷನ್ ಟೈಮಲ್ಲಿ ನೋಡಿರೋದು ನಾನು ಮಾಡಿರೋದು ಓದಿರುತ್ತೆ. ಏರ್ಪೋರ್ಟ್ ನಿಮ್ಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇದೆ, ಏರ್ಪೋರ್ಟ್ ಮುಂದೆ ಕೆಂಪೇಗೌಡರದ್ದು ಆಡಿದಲ್ಲ, ಅದು ನಾನು ಮಾಡಿದ್ದು. ಅದು ಇನಾಗ್ರೇಟ್ ಆದಾಗ ನೀವು ಟಿವಿನಲ್ಲಿ ಏನ್ ನೋಡಿರ್ತೀರಾ ಅದನ್ನ ನಾನು ಮಾಡಿದ್ದೆ. ಸುಮಾರು ದೊಡ್ಡ ದೊಡ್ಡ ಇಂಡಿಯಾಸ್ ಓಲ್ಡೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ನೀವು ಟಿವಿನಲ್ಲಿ ಏನ್ ಆಡ್ ನೋಡಿರ್ತೀರಿ, ಐ ಹ್ಯಾವ್ ಡನ್ ಐ ಹ್ಯಾವ್ ರಿಟನ್ ಅಂಡ್ ಡೈರೆಕ್ಟೆಡ್. Bangalore's oldest hotel ad I have done for their recent anniversary. ಒಂದಷ್ಟು ಮಾಡಿದೀವಿ. ನಿಮ್ ಸಿನಿಮಾದಲ್ಲಿ ನಮ್ಗೆ ಇನ್ನೊಂದು ಬೇರೆ ಸಿನಿಮಾಗಳಿಗೆ ಒಂಚೂರು ಡಿಫ್ರೆಂಟ್ ಅನ್ಸಿದೆ ಏನಂದ್ರೆ ಒಂದಷ್ಟು ಸಿಂಗಲ್ ಟೇಕ್ ಶಾಟ್ಸ್ ಇದ್ವು, ಸೆಂಟ್ರಲ್ ಕಟ್ಸ್ ಇರ್ಲಿಲ್ಲ. ಮತ್ತೆ ನವೀನ್ ಶಂಕರ್ ಕೂತಿದ್ರೆ ಬೇರೆ ಆರ್ಟಿಸ್ಟ್ ವಾಯ್ಸ್ ಅವ್ರು ಕೇಳಿಸಿದ್ರು ಅವ್ರು ಕಾಣಿಸ್ತಿಲ್ಲ, ಇವ್ರ ಎಕ್ಸ್ಪ್ರೆಷನ್ ಮೇಲೆ ಮಾತ್ರ ಕನ್ವೆ ಆಗ್ತಿತ್ತು. ಮುಂಚೆನೆ ಡಿಸೈನ್ ಆಗಿತ್ತಾ ಇಲ್ಲ ರೈಟಿಂಗ್ ಸ್ಕ್ರಿಪ್ಟ್ ಅಲ್ಲೇ ಇತ್ತು ಇದಿಷ್ಟು. ಸಿಂಗಲ್ ಟೇಕ್ ಇರ್ಲಿ ಅಥವಾ ಅವರು ಝೋನ್ ಔಟ್ ಆಗ್ಬೇಕಾರೆ ಅವ್ರು ಅಮ್ಮನ ಹತ್ರ ಹೇಳ್ತಾರೆ, ನಂಗೆ ಅವ್ರು ಮಾತಾಡ್ತಾ ಇರೋದು ನಗ್ತಾ ಇರೋದು ಇನ್ನೂ ಕೇಳಿಸ್ತಾ ಇದೆ, ಇಟ್ಸ್ ಎಕೋಯಿಂಗ್ ಇನ್ ಮೈ ಇಯರ್ಸ್, ಇಟ್ ಹಾಂಟಿಂಗ್ ಮೀ ಅಂತ ಹೇಳ್ತಾರೆ. ಸೊ ಜನ ಅವ್ರ ಬಗ್ಗೆ ಚಿಕ್ಕ ವಯಸ್ಸಿಂದ ಏನ್ ಕೇಳಿದಾರಲ್ಲ ಅದೆಲ್ಲ ಅವ್ರಿಗೆ ಕೇಳಿಸ್ತಾ ಇರ್ಬೇಕು. ನೀವು ಮುಂದ್ಗಡೆ ನನ್ಗೆ 1000 ಮಾತಾಡಿದ್ರು ನಾನು ಝೋನ್ ಔಟ್ ಆದೆ ಅಂತಂದ್ರೆ ನಾನು ಎಲ್ಲೋ ಇರ್ತೀನಿ ತಲೆ. ನಮ್ಗೆಲ್ಲ ಎಲ್ಲೂ ಆಗಿಲ್ಲ ಅಂದ್ರೆ ಕ್ಲಾಸಲ್ಲಿ ಅಂತೂ ಆಗಿರುತ್ತೆ. ಪಾಠ ಮಾಡ್ಬೇಕಾದ್ರೆ ಜನ ಏನೋ ಟೀಚರ್ ಏನೋ ಹೇಳ್ತಾ ಇದಾರೆ, ನಮ್ ತಲೆ ನಾವೆಲ್ಲೋ ಇರ್ತೀವಿ. ನಮ್ಗೆ ಫಿಸಿಕಲಿ ಆ ವಾಯ್ಸ್ ಬಂದು ನಮ್ ಕಿವಿನ್ ಟಚ್ ಆಗ್ತಿದ್ರು ವಿ ಆರ್ ನಾಟ್ ಪ್ರೊಸೆಸಿಂಗ್ ದಟ್. ನಮ್ ತಲೆನಲ್ಲಿ ನಾವೆಲ್ಲೋ ಇರ್ತೀವಲ್ಲ, ಆ ರೀತಿಯಾದಂತ ಮೊಮೆಂಟ್ ಅದು. ಸೊ ವಿ ಆರ್ ಡಿಸೈನ್ ದಟ್ ಲೈಕ್ ದಟ್. ಅಲ್ಲಿ ಒಂದು ಸ್ಕ್ರಿಪ್ಟ್ ಅಲ್ಲೇನೆ ಅದಿತ್ತು ನಮ್ದು. ಲಾಂಗ್ ಟೇಕ್ಸು ಅಷ್ಟೇನೆ, ಕೆಲವೊಂದು ನನ್ಗೆ ಸಸ್ಟೈನ್ ಮಾಡೋದು ಸೂಕ್ತ ಅಂತ ಅನಿಸ್ತದೆ. ಬೀಚ್ ಅಲ್ಲಿ ಎಸ್ಪೆಷಲಿ 8 ನಿಮಿಷದ ಶಾರ್ಟ್ ಅದು ಅನ್ಕಂಟ್ರೋಲ್ಡ್ ಲೊಕೇಶನ್. ಎಷ್ಟೊಂದ್ಸಲ 4 ದಿನ ಶೂಟ್ ಮಾಡಿರೋ ಒಂದ್ ಶಾರ್ಟ್ ನಮ್ಗೆ ಆ ಸಂಜೆ ಹೊತ್ತೇ ಸಿಗ್ಬೇಕು, ಸನ್ಸೆಟ್ ಟೈಮ್ ಅಲ್ಲೇ ಸಿಗ್ಬೇಕು. ಎಷ್ಟೊಂದ್ಸಲ 2-3 ಶಾರ್ಟ್ ಆಗಿದೆ, ಇನ್ನೇನ್ ಮುಗೀತು ಅನ್ನೋಷ್ಟ್ರಲ್ಲಿ ಯಾರೋ ಬಂದು ಕ್ಯಾಮ್ರಾ ನೋಡ್ಬಿಡ್ತಾರೆ, ಬೇರೆ ಏನೋ ಆಗುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ. ವಾಪಸ್ ಕ್ಯಾಮ್ರಾ ತಗೊಂಡು ನಾವು ದಿನಕ್ಕೆ 2-3 ಶಾರ್ಟ್ ಸಿಗ್ತಾ ಇತ್ತು ಅಷ್ಟೇ. ರೀಟೇಕ್ ಅಂತ ಅಂದ್ರೆ ಒಂದು 500-600 ಮೀಟರ್ ಏನಾದ್ರು 700 ಮೀಟರ್ ನಡ್ಕೊಂಡು ಹೋಗಿರೋ ವಾಪಸ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಎಲ್ಲರೂ ಸುಧಾರಿಸ್ಕೋಬೇಕು, ವಾಪಸ್ ಲೈಟ್ ಹೋಗಕ್ ಮುಂಚೆ ಇನ್ನೊಂದು ಟೆಕ್ ಬರ್ಬೇಕು. ಆ ರೀತಿ ಇದೆಲ್ಲಾನು ನಮ್ಗೆ ಸ್ಕ್ರಿಪ್ಟ್ ಅಲ್ಲೇ ಡಿಸೈನ್ ಮಾಡಿದ್ವಿ. ಅದಿರ್ಬೋದು ಹುಡುಗ ಫಸ್ಟ್ ಟೈಮ್ ಸಿಕ್ದಾಗ ನಡ್ಕೋ ಹಾಗೇನ ಸನ್ಸೆಟ್ ಶಾರ್ಟ್, ಅದು ಆ ಶಾರ್ಟ್ ಹೋಗ್ಬೇಕು, ಬೆಟ್ಟದ ಮೇಲೆ ಹೋಗ್ಬೇಕು, ಹೋಗೋದಕ್ಕೆ 1 ಅವರ್, ಬರೋದಕ್ಕೆ 1 ಅವರ್. ಅದು ಮಧ್ಯಾಹ್ನ ಹೋಗಿ ಅಸೆಂಬಲ್ ಆಗಿ ಅದನ್ನು 4-5 ದಿನ ಶೂಟ್ ಮಾಡಿರೋದು. ಈ ಸ್ಕ್ರಿಪ್ಟ್ ಅಲ್ಲಿ ಅದಕ್ಕೆ ಸ್ಪೇಸ್ ಇದೆ ಅಂತ ಅನಿಸ್ತು ನಮ್ಗೆ. ಎಲ್ಲಾ ಸ್ಕ್ರಿಪ್ಟ್ ಅಲ್ಲೂ ಸಿಂಗಲ್ ಟೇಕ್ ಸಿಗೋ ಅಷ್ಟು ಇದ್ರ ಈ ಸಿನಿಮಾದು ಪೇಸಿಂಗ್ ಸ್ವಲ್ಪ ಆಗಿದೆ. ಸುಮಾರು ಜನ ನನಗೆ ಹೇಳಿದ್ರು ಎಡಿಟಿಂಗ್ ಅಲ್ಲಿ ನಮ್ಗೆ ಲ್ಯಾಗ್ ಅನ್ಸುತ್ತೆ. ಎಲ್ರಿಗೂ ಫಾಸ್ಟ್ ಕಟ್ಸ್ ಅಭ್ಯಾಸ ಆಗಿದೆ ನಮ್ಗೆ ಅಂತ ನನಗನ್ಸದೆ. ಕೆಲವು ಸ್ಕ್ರಿಪ್ಟಿಗೆ ಒಂದು ಟೆಂಪೋ ಬೇಕಾಗುತ್ತೆ. ನಾನು ಇದನ್ನ ಫಾಸ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ಯಾವ್ದಾದ್ರು ಕಮರ್ಷಿಯಲ್ ಸಿನಿಮಾ ತಗೊಂಡ್ರೆ ಹೀರೋಯಿನ್ ತಿಳಿದು ರಪ್ ಅಂತ ಆಯ್ತು, ಇನ್ನೊಂದೇನೋ ಆಯ್ತು, ಅಲ್ಲಿ ನೋಡ್ರಿ ಇನ್ನೊಂದೇನೋ ಆಯ್ತು ಅಂತಿರುತ್ತೆ. ಆ ಸ್ಕ್ರಿಪ್ಟಿಗೆ ಆ ಟೆಂಪೋ ಬೇಕಾಗಿರುತ್ತೆ, ಈ ಸ್ಕ್ರಿಪ್ಟಿಗೆ ಈ ಟೆಂಪೋ ಬೇಕಾಗಿದೆ. ಸೊ ಈ ಟೆಂಪೋಗೆ ಐ ಕ್ಯಾನ್ ಅಫೋರ್ಡ್ ಟು ಡೂ ಅ ಲಾಂಗ್ ಶಾಟ್ ವೈಲ್ ಟೆಲ್ಲಿಂಗ್ ವಾಟ್ ಐ ವಾಂಟ್ ಟು ಟೆಲ್. ಹಂಗಾಗಿ ಇದು ಪ್ರೀ ಪ್ರೊಡಕ್ಷನ್ ಅಲ್ಲೇನೆ ಸ್ಕ್ರಿಪ್ಟ್ ಅಲ್ಲೇ ಬರ್ಕೊಂಡಿದ್ದೆ. ಅರೆ ಸಿನಿಮಾ ಸ್ಕ್ರಿಪ್ಟ್ ಮತ್ತೆ ಸಿನಿಮಾ ರಿಲೀಸ್ ಮಾಡೋದೊಂದು ಕತೆ ಆದ್ರೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದೇ ಒಂದು ದೊಡ್ಡ ಕತೆ. ಇದು ಪ್ರೊಡ್ಯೂಸರ್ ಅಪ್ರೋಚ್ ಆತರ ಇತ್ತು, ಎಷ್ಟನೇ ರಿಜೆಕ್ಟ್? ಇವರು 4ನೇದೋ 6ನೇದೋ ಪ್ರೊಡ್ಯೂಸರ್ ನಾನ್ ಮಾತಾಡಿದ್ರಲ್ಲಿ. ಈ ವಿಪರ್ಯಾಸ ಅಲ್ಲ, ಅದಕ್ಕೇನಂತಾರೆ ಐರಾನಿಕಲಿ ಹೇಗಾಯ್ತು ಅಂತಂದ್ರೆ, ಅದಕ್ ಮುಂಚೆ ಮಾತಾಡಿ ಪ್ರೊಡ್ಯೂಸರ್ಸ್ ಎಲ್ಲ ಹೋಗ್ಬಿಟ್ಟು ಈ ತರ ಒಂದ್ ಮಾಡ್ತಾ ಇದೀವಿ, ಈ ತರ ಮೌಂಟ್ ಮಾಡ್ತಾ ಇದೀವಿ ಲಿಮಿಟೆಡ್ ಇದರಲ್ಲಿ ಸ್ಕೇಲ್ ಅಲ್ಲಿ, ಈ ತರ ರನ್ ಶೂಟ್ ಮಾಡ್ಬೇಕು ಅಂತಿದೀವಿ ಅಂತೆಲ್ಲ ಕಾನ್ಸೆಪ್ಟ್ ಎಲ್ಲ ಇವಾಗ ಓಕೆ ನೋಡೋಣ ಅದು ಇದು ಯೂಶುವಲ್ ಪ್ರೊಡ್ಯೂಸರ್ ಮೀಟ್ ಹಂಗೆ ಹೇಗೆ ಕಳಿಸ್ತೀವಿ ಆ ತರನೇ. ಇವ್ರು ನಾಗೇಶ್ ಗೋಪಾಲ್ ಅವರು ನನ್ನ ಫ್ರೆಂಡ್, ಅವ್ರದೊಂದು ಸ್ಕೂಲ್ ಕಟ್ತಾ ಇದ್ರು ಇವಾಗ ಸ್ಕೂಲ್ ನಡೀತಾ ಇದೆ. ಅವಾಗ ಸ್ಕೂಲ್ಗೆ ಫೌಂಡೇಶನ್ ತೆಗಿತಾ ಇದ್ರು. ಅವರು ಏನೋ ಬೇಜಾರಲ್ಲಿ ಇದ್ರು, ನಾನು ಬೇಜಾರಲ್ಲಿದ್ದೆ. ಇಬ್ರು ಹೋಗ್ಬಿಟ್ಟು ಅವ್ರ ಸ್ಕೂಲ್ ಪಕ್ಕದಲ್ಲಿ ಒಂದು ಇತ್ತು ಕಲ್ವರ್ಟ್ ಅಂತ ಕಟ್ಟೆ ಇತ್ತು. ಕಟ್ಟೆ ಮೇಲೆ ಇಬ್ರು ಸುಮ್ಮನೆ ಹಂಗೆ ಕೂತಿದ್ವಿ. ನೆಕ್ಸ್ಟ್ ಯಾವ ಸಿನಿಮಾ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಏನಾರು ಹೋಗ್ತಾರೆ, ಅವಾಗ ರೈಟರ್ ಆಗಿದ್ದಾನೆ ಒಬ್ರಿಗೆ. ನೆಕ್ಸ್ಟ್ ಯಾರ್ಗ ವರ್ಕ್ ಮಾಡ್ಗೆ ನಾನು ಇಲ್ಲ ಮಚ್ಚಿ ನಾನೇ ಮಾಡ್ಬೇಕು ಅಂತಿದ್ದೀನಿ ಅಂತ. ಹೌದಾ, ಎಷ್ಟು ಖರ್ಚಾಗುತ್ತೆ? ಹಿಂಗೆ ಒಂದ್ ಚಿಕ್ಕ ಬಜೆಟ್ ಅಲ್ಲಿ ಮಾಡ್ಬೋದೆ. ಹೌದಾ ಸರಿ ಮಾಡೋಣ ಅಂತ ಅವ್ರಿಗೆ ಮಾಡ್ಬೇಕು ಅಂತ ಅಲ್ಲಿ ತನಕ ಇರ್ಲಿಲ್ಲ, ಇವತ್ವರೆಗೂ ಅದಿರ್ಲಿಲ್ಲ. ನನ್ಗೆ ಮಾಡ್ಬೇಕು ಅಂತ ಆಸೆ ಇದೆಯಲ್ಲ, ಆಸ್ ಅ ಫ್ರೆಂಡ್ ನೀವ್ ಮಾಡು ಜೊತೆಲಿ ನಾನು ಇರ್ತೀನಿ ಅಂತ ಶುರು ಮಾಡಿದವ್ರು. ನನ್ ಕಾನ್ಶಿಯಸ್ ಆಗಿ ಪಿಚ್ ಮಾಡಿದ್ ಯಾವ್ದು ಅಷ್ಟೊಂದು ಆಗ್ಲಿ. ಹಂಗಾಗಿ ಸುಮ್ನೆ ಬೇಜಾರು, ಸುಮ್ನೆ ಈ ತರ ಕುತ್ಕೊಂಡ್ ಮಾತಾಡ್ತಿದ್ದಾಗ ಹೌದಾ ಮಾಡ್ಬೇಕು ಅಂತಿದ್ಯಾ, ಮಾಡು ನಾನ್ ಮಾಡ್ತೀನಿ ಆ ತರ ಧೈರ್ಯ ತುಂಬಿ ಅವ್ರ ಮುಂದೆ ಬಂದ್ ಮಾಡಿ. ಹಂಗಾಗಿ ಸಿನಿಮಾ ಅದು. ಸೊ ಅದರ್ವೈಸ್ ಐ ಡಿ ನಾಟ್ ಪ್ರಿಪೇರ್ ಎನಿ ಪಿಚ್ ಡೆಕ್ ಆರ್ ಎನಿಥಿಂಗ್. ಅಲ್ಲಿ ಬೇರೆ ಸಿನಿಮಾಗಳಿಗೆ ಮಾಡಿರೋದಿದೆ. ಇವಾಗ ಲೈನ್ ಅಪ್ ಅಲ್ಲಿರೋ ಸಿನಿಮಾಗಳೆಲ್ಲಾರು ನೀವ್ ಹೇಳಿದ ತರ ಪ್ರಾಸೆಸ್ ಇಂದ ಬಂದಿದೆ.
ಇದು ಪ್ರಾಸೆಸ್ ಅಲ್ಲಿ ಇರ್ಬೇಕಾದ್ರೆ ಪ್ರಾಸೆಸ್ ಪಕ್ಕದಲ್ಲಿ ಹೊಸದಾಗಿ ಏನೋ ಆಗಿದ್ದು ಸಿನಿಮಾ ನೋಡಿದವ್ರೆ. ಎಕ್ಸ್ಟ್ರೀಮ್ ಜೆನಸ್ ಪ್ರಮೋಷನ್ಗೆ ನನ್ ಕೇಳಿದ್ರೆ ದೇರ್ ಇಸ್ ನೋ ಸ್ಕೈ ಇಸ್ ದ ಲಿಮಿಟ್. ನೀವ್ ಎಷ್ಟೇ ಮಾಡಿದ್ರು ಸಾಲದು, ಅದಕ್ಕೆ ನೀವ್ ಎಷ್ಟು ಬೇಕಾದ್ರೂ ಮಾಡ್ತಿರ್ಬೋದು. ನನಗ್ ಒಂದ್ ಅನ್ಸೋದು, ಕನ್ನಡ ಸಿನಿಮಾದಲ್ಲಿ ನಾವೆಲ್ರೂ ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡ್ಕೊಬೇಕು. ಸ್ವಲ್ಪ ಜಾಸ್ತಿ ಏನೋ ಪ್ರಮೋಷನ್ ಮಾಡ್ಬೇಕು ನನಗೆ ಅನ್ಸ್ತಾ ಇದೆ. ಬಿಕಾಸ್ ನಾವು ಆಲ್ರೆಡಿ ಮಾಡ್ತಿರೋ ಪ್ರಮೋಷನ್ ಯಾಕೋ ಅಷ್ಟು ರೀಚ್ ಆಗ್ತಿಲ್ಲ. ನನಗ್ ನೋಡಿದವರು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ರೀಚ್ ವಿ ಹ್ಯಾವ್. ಬಟ್ ನಾನು ಹೇಳ್ದಂಗೆ ಪ್ರಮೋಷನ್ಗೆ ಅದಕ್ಕೆ ತಳ ಬುಡ ಇಲ್ಲ. ಇದೇ ಸ್ಟಾರ್ಟು ಇದೆ ಎಂಡ್ ಅಂತ ಇರೋದಿಲ್ಲ. ಇನ್ನೊಂದ್ ಸ್ವಲ್ಪ ಪುಷ್ ಮಾಡ್ಬೋದು. ಯಾವ್ದೇ ಫಿಲ್ಮ್ ಆದ್ರೂ ಅಷ್ಟೇ. ಈವನ್ ಇಫ್ ಯು ಟೇಕ್ ಅ ವೆರಿ ಬಿಗ್ ಬ್ಲಾಕ್ ಬಸ್ಟರ್ ಆಫ್ ಕನ್ನಡ ಅವ್ರ ಯಾವ್ದೇ ಇನ್ನೊಂದ್ ಸ್ವಲ್ಪ ಪ್ರಮೋಷನ್ ಮಾಡಿ ಇನ್ನೂ ದುಡ್ಡು ಮಾಡ್ಬೋದಿತ್ತ ಮಾಡ್ಬೋದು. ಇನ್ನು ಮಾಡ್ಬೋದು ಅಲ್ಲ, ವಾಸ್ತವ ಅಲ್ವಾ, ಮಾಡ್ಬೋದು. ಯಾವ್ದೋ ಒಂದ್ ಸಿನಿಮಾ 300 ಕೋಟಿ ಮಾಡಿರೋದು ಒಂದ್ ಸಿನಿಮಾ ಇದೆ, ಅಥವಾ ನಮ್ಮಲ್ಲಿ 1200 ಕೋಟಿ ಮಾಡಿರೋ ಸಿನಿಮಾಗಳಿದೆ. ಇನ್ನೊಂದ್ ಸ್ವಲ್ಪ ಪ್ರಮೋಷನ್ ಮಾಡಿ 1500 ಮಾಡ್ಬೋದು. ಈಗ ವೆರಿ ಸ್ಕೋಪ್ ನೋ ಆಬ್ವಿಯಸ್ಲಿ ಮಾಡ್ಬೋದಲ್ಲ. ಸೊ ಅದಕ್ಕೆ ನನ್ಗೆ ಒಬ್ಬ ಡೆಬ್ಯೂಟ್ ಡೈರೆಕ್ಟರ್ ಮೊದಲನೇ ಸಿನಿಮಾದಲ್ಲಿ ಅವ್ನು ಅನ್ಕೊಂಡು ಎಲ್ಲಾನು ಮಾಡಕ್ಕಾಗಲ್ಲ. ನಿಮ್ ಪ್ರಕಾರ ಒಬ್ಬ ಈಗ ಯಾರಾದ್ರು ನಮ್ಮ ತರ ಒಬ್ಬ ಡೆಬ್ಯೂಟ್ ಡೈರೆಕ್ಟರ್ ಆಗ್ಬೇಕಂದ್ರೆ ಅವ್ರು ಕೊಡೋ ಸಜೆಷನ್ಸ್ ಟಿಪ್ಸ್ ಏನಾದ್ರು? ಎಲ್ಲ ಮಾಡಕ್ಕಾಗಲ್ಲ. ನಾವು ಯಾವ ಸ್ಕ್ರಿಪ್ಟ್ ಅಲ್ಲೂ ಎಲ್ಲ ಮಾಡಕ್ಕಾಗಲ್ಲ. ಒಂದೊಂದ್ ಸ್ಕ್ರಿಪ್ಟ್ ಅಲ್ಲಿ ಆ ಸ್ಕ್ರಿಪ್ಟ್ ಅಲ್ಲೇ ಏನ್ ಮಾಡ್ಬೋದು ಅಷ್ಟೇ ಮಾಡಕ್ಕಾಗೋದು. ಸೊ ಅದಕ್ಕೆ ಡೆಬ್ಯೂಟ್ ಡೈರೆಕ್ಟರ್ಸ್ಗೆ ಪ್ರಾಬಬ್ಲಿ ಒಂದೇ ಸ್ಕ್ರಿಪ್ಟ್ ಅಲ್ಲಿ ಎಲ್ಲ ಮಾಡೋದು ಬೇಡ ನಾವುಗಳು ಅಂತ ನಾನು ಅನ್ಸುತ್ತೆ. ಕಾಪಾಡಿ ಇಟ್ಕೊಳ್ಳೋಣ, ಆ ಸ್ಕ್ರಿಪ್ಟಿಗೆ ಲಿಮಿಟ್ ಮಾಡಿ ಇಟ್ಕೊಳ್ಳೋಣ ಅಂತ ನನ್ಗೆ ಅನ್ಸುತ್ತೆ. ಕಲ್ತಿರೋದ್ನೆಲ್ಲ ನನಗೆ ಬರುತ್ತೆ ಅಂತ ತೋರ್ಸಕ್ ಹೋದ್ರೆ ಆಸ್ ಅನ್ ಆಡಿಯನ್ಸ್ ನಾವು ನೋಡ್ಬೇಕಾದ್ರೆ ನಮ್ಗೆ ಅನ್ಸಿರುತ್ತೆ ಎಷ್ಟೊಂದ್ ಕಡೆ ಒಂದು ಕಾನ್ಶಿಯಸ್ ಆಗಿ ಇಲ್ಲ ಸಬ್ ಕಾನ್ಶಿಯಸ್ಲಿ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ಎಲ್ಲಾನು ಹೇಳ್ದಲ್ಲೇ ಇರೋದು ಉತ್ತಮ ಅಂತ ಅನ್ಸುತ್ತೆ. ಹೇಳೋ ಅವಕಾಶ ಸಿಕ್ಕಿದ್ರುನು ಬೇಕಾ ಬೇಡವಾ ನೋಡ್ಕೊಂಡು ಮುಂದಕ್ಕೆ ಹೋಗೋದು ಸೂಕ್ತ. ಇಲ್ಲ ಜನ ಅಂತ ನೀವು ಜನ ಡಾನ್ ಮಾಡಿರೋ ಒಂದು 2-3 ಸಿನಿಮಾ ಬಿಟ್ರೆ ನೀವು ಈ ಸಿನಿಮಾನ ಆಸ್ ಅ ಕ್ರಿಟಿಕ್ ನೋಡ್ಲಿಲ್ಲ ಅಂತಂದ್ರೆ ವಿ ಆರ್ ಆಲ್ಸೋ ಕಾಮನ್ ಆಡಿಯನ್ಸ್ ಅಲ್ವಾ. ನಾವು ಹೋಗ್ತೀವಲ್ವಾ, ನಾನು ಹೋಗ್ತೀನಿ, ನೀವು ಹೋಗ್ತೀರಾ. ನಾನು ಹೋದ್ ತಿಂಗಳು 5 ಸಿನಿಮಾ ನೋಡಿದೀನಿ ಥಿಯೇಟರ್ ಅಲ್ಲಿ. ಪ್ರತಿ ವಾರಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಥಿಯೇಟರ್ ಬೇರೆ ಬೇರೆ ಭಾಷೆಗಳದ್ದು. ಕನ್ನಡಿಗರಪ್ಪ ಸ್ವಲ್ಪ ಹೋಗ್ತೀವಿ ಥಿಯೇಟರ್ಗೆ, ಕನ್ನಡ ಸಿನಿಮಾನು ನೋಡ್ತಾ ಇದ್ದೀವಿ. ಒಂದು ನನ್ಗೆ ಅಪೀಲಿಂಗ್ ಅನ್ಸ್ಬೇಕು. ನಾನು ಯಾವ್ದಾದ್ರು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, ಇಲ್ಲ ರೋಡಲ್ಲಿ ಯಾವ್ದು ಪೋಸ್ಟರ್ ನೋಡಿದಾಗ ಅಥವಾ ಎಲ್ಲ ಟ್ರೈಲರ್ ನೋಡಿದಾಗ ನನ್ಗೆ ಈ ಸಿನಿಮಾನ ನೋಡ್ಲೇಬೇಕು ಅಂತ ಅನ್ಸಿದ್ರು ನಾನು ಹೋಗಿದ್ದೀನಿ. ಎಷ್ಟೊಂದ್ಸಲ ನನ್ನ ಏರಿಯಾದಲ್ಲಿ ಸಿನಿಮಾ ಇಲ್ಲ ಅಂತಂದ್ರೆ ನಾನು ಏನಿಲ್ಲ ಬಸ್ಸು ಮೆಟ್ರೋ ಬೈಕಲ್ಲಿ ಎಲ್ಲ ನೆನ್ಕೊಂಡು ದುಡ್ಡಿಲ್ಲ ಅಂದ್ರೆ ಫ್ರೆಂಡ್ ಹತ್ರ ಮಗ ಅದೊಂದ್ ಚೂರು ಟಿಕೆಟ್ ನೋಡು ಅಂತ ಹೇಳಿ ಅವ್ರ ಕಡೆ ಬಾಮ ನೋಡೋಣ ಅಂತ ಹೇಳಿ ನನ್ಗೆ ದೇರ್ ಆರ್ ನೋ ಅದರ್ ಕನ್ಸಿಡರೇಷನ್ಸ್. ದುಡ್ಡಾಗ್ಲಿ ಡಿಸ್ಟೆನ್ಸ್ ಆಗ್ಲಿ ವಿಪರ್ಯಾಸ ಕೆಲವೊಂದ್ಸಲ ಹತ್ರದಲ್ಲಿ ಇಲ್ಲ ಅಂತಂದ್ರೆ. ಬಟ್ ಹೋಗಿದೀವಿ ನಾವು. ಬಟ್ ಏನಾಗಿದೆ ನಾನ್ ನೋಡೋ ತರ ಪ್ರೀ ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ಸೇ ಚೇಂಜ್ ಆಗಿದೆ. ನಾವು ಎಂಟರ್ಟೈನ್ಮೆಂಟ್ ಅನ್ನೋದನ್ನ ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ನಮ್ಗೆ ಇವಾಗ ತುಂಬಾ ಅಕ್ಸೆಸಿಬಲ್ ಇದೆ. ಬೋರ್ ಆಯ್ತು, ನಾನು ಸಿನಿಮಾ ಒಳಗೆ ಕೂತಿದಾಗ ಬೋರ್ ಆದ್ರೆ ಫೋನ್ ತೆಗೆದ್ಬಿಡ್ತೀವಿ. ನಮ್ದು ಅಟೆನ್ಷನ್ ಸ್ಪಾನ್ ಕಮ್ಮಿ ಆಗಿರುತ್ತೆ. 15 ಸೆಕೆಂಡ್ ರೀಲ್ ನೋಡಲ್ಲ ನಾವು. ಅಲ್ಲಿ ಬರ್ದಿರ್ತಾರೆ ವೇಟ್ ಫಾರ್ ಎಂಡ್ ಅಂತ. ಬಿಕಾಸ್ 15 ಸೆಕೆಂಡ್ ಕಾಯಲ್ಲ ನಾವು. 4 ಸೆಕೆಂಡ್ ಅಲ್ಲಿ ನಮ್ಮನ್ನ ಎಂಟರ್ಟೈನ್ ಮಾಡಿಲ್ಲ ಸ್ವೈಪ್ ಮಾಡ್ಬಿಡ್ತೀವಿ. ಹೀಗಿರ್ಬೇಕಾದ್ರೆ ಒಂದು ಐಡಿಯಾ ಆಫ್ ಎಂಟರ್ಟೈನ್ಮೆಂಟ್ ಇಸ್ ಡ್ರಾಸ್ಟಿಕ್ಲಿ ಚೇಂಜಿಂಗ್. ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ಆಸ್ ಮೇಕರ್ಸ್ ಅಡಾಪ್ಟ್ ಮಾಡ್ಕೊಂಡು ಈಗಿರೋ ಮಾರ್ಕೆಟ್ಗೆ ನಾವು ಹೇಗೆ ಒಬ್ಬ 200 ರೂಪಾಯಿ ಕೊಟ್ಟು ಬರ್ತಾ ಇದ್ದಾನೆ, ನಾನು 200 ರೂಪಾಯಿ ಕೊಡ್ತೀನಿ ನಿಮ್ಗೆ ಅಂತಂದ್ರೆ ನೀವು ನನ್ನನ್ನ ಹೇಗೆ ಎಂಟರ್ಟೈನ್ ಮಾಡ್ಬೋದು ಅಂತ ನೀವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ಸಿನಿಮಾ ತೋರಿಸಿದ್ರೆ. ಅಂಡ್ ವಿ ಆರ್ ನಾಟ್ ಕಂಪೀಟಿಂಗ್ ವಿತ್ ಕೆಲವೊಂದ್ಸಲ ನನಗನ್ಸೋದು ಕನ್ನಡ ಸಿನಿಮಾಗೆ ಈ ತರ ಯಾರು ಮಾಡೇ ಇಲ್ಲ ಅಂತ. ಮಾಡಿಲ್ದಲ್ಲೇ ಇರಬಹುದು. ರಿಲೀಸಿಂಗ್ ಬಂದಾಗ ನಾನು ಟಾಮ್ ಕ್ರೂಸ್ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀನಿ. ಒಂದು ಮಿಷನ್ ಇಂಪಾಸಿಬಲ್ ಇದೆ ಮತ್ತು ನಂದೊಂದು ಸಿನಿಮಾ ಇದೆ ಅಂತಂದ್ರೆ ಜನ ಕೊಡೋದು ಅದೇ 250 ರೂಪಾಯಿ. ಐ ಆಮ್ ಕಾಂಪೀಟಿಂಗ್ ವಿತ್ ಟಾಮ್ ಕ್ರೂಸ್. ಸೊ ಐ ಕ್ಯಾನ್ ನಾಟ್ ಸೇ ದಟ್ ನಾನು ಕನ್ನಡ ಸಿನಿಮಾದಲ್ಲಿ ಈ ತರ ಸಿನಿಮಾನೇ ಬಂದಿಲ್ಲ ಬರೀತಾ. ಓಕೆ, ನನಗೆ ದುಡ್ಕೋದವನು ಓಕೆ ನಿನ್ನ ತೋರಿಸ್ಕೋ ಕನ್ನಡ, ನಾನು ನೋಡಿದೀನಿ ಸಿನಿಮಾನ ಅಂತ. ಅಂಡ್ ಎಸ್ಪೆಷಲಿ ಅಗೇನ್ ಆಫ್ಟರ್ ಕೋವಿಡ್ ವಾಟ್ ಹಸ್ ಹ್ಯಾಪನ್ಡ್ ಇಸ್ ನಾವು ಮನಿ ಹೈಸ್ಟ್ ನೋಡ್ತೀವಿ, ಸ್ಪಾನಿಷ್ ಅಲ್ಲೇ ನೋಡ್ತೀವಿ, ಕೊರಿಯನ್ ಸಿನಿಮಾ ನೋಡ್ತೀವಿ, ಜರ್ಮನ್ ಸೀರೀಸ್ ನೋಡ್ತೀವಿ, ಇಂಗ್ಲಿಷ್ನ ಯಥೇಚ್ಛವಾಗಿ ಕನ್ಸ್ಯೂಮ್ ಮಾಡ್ತೀವಿ. ನಂದದು ನಾವು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಒಂದೊಂದು ಸಿನಿಮಾನ 4 ದಿನ ಡೌನ್ಲೋಡ್ ಮಾಡಿ ಯಾರು ಇಟ್ಟಿದ್ರೆ ಮಗ ನಿನ್ನ ಹಾರ್ಡ್ ಡಿಸ್ಕ್ ಅದಿದೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಆ ಲೈಬ್ರರಿ ಬಿಲ್ಡ್ ಮಾಡ್ಕೊಳ್ಳೋದು, ಅದೇ ಒಂದು ಕಷ್ಟ ಆಯ್ತು. ಇವಾಗ ಬೋರ್ ಆಗ್ತಿದೆ, ಒಂದು ಫೋನ್ ಓಪನ್ ಮಾಡಿದ್ರೆ ನಂಗೆ 10 ಸಿನಿಮಾ ಸಿಕ್ಬಿಡುತ್ತೆ. ಅಷ್ಟು ಕಷ್ಟ ಅಲ್ಲ ಸಿನಿಮಾಗಳನ್ನ, ಬೇರೆ ಭಾಷೆ ಸಿನಿಮಾಗಳನ್ನ ರೀಚ್ ಆಗೋದು. ಸೊ ಇಷ್ಟು ಈಸಿ ಇದ್ದಾಗ ಆಸ್ ಅನ್ ಆಡಿಯನ್ಸ್ ನಾನು ಇಷ್ಟೆಲ್ಲ ನೋಡ್ತಿದ್ದೀನಿ ಅಂತಂದ್ರೆ ಮೇಕರ್ಸ್ ಶುಡ್ ಎಂಟರ್ಟೈನ್ ಮೀ ಆನ್ ದಟ್ ಸ್ಕೇಲ್. ಇಫ್ ದೇ ಆರ್ ನಾಟ್ ಎಂಟರ್ಟೈನಿಂಗ್ ಮೀ ಐ ವಿಲ್ ನಾಟ್ ಗೋ, ಇರ್ರೆಸ್ಪೆಕ್ಟಿವ್ ಆಫ್ ನಾನು ಕನ್ನಡದವನೋ ತೆಲುಗವನೋ ತಮಿಳವನೋ. ಆಸ್ ಅ ಹ್ಯೂಮನ್ ನನ್ನನ್ನು ಎಂಟರ್ಟೈನ್ ಮಾಡ್ಬೇಕು ನಂಗೆ ಕೊಡೋದಿದ್ದಕ್ಕೆ. ನನ್ನ ಮೊದಲೇನಾಗ್ತಿತ್ತು, ನಂಗೆ ಎಂಟರ್ಟೈನ್ಮೆಂಟ್ ಬೇರೆ ಮೀನ್ಸೇ ಇರಲಿಲ್ಲ. ನೀವು ಯಾವುದೋ ಬ್ಲಾಕ್ ಬಸ್ಟರ್ ಸಿನಿಮಾ ಇದೆ ಅಂತಂದ್ರೆ ನಾನು 1 ವರ್ಷ ಕಾಯ್ಬಿಟ್ಲು ಟಿವಿನಲ್ಲಿ ಬರುತ್ತೆ ಅಂದ್ರೆ. ಇದು ಪ್ರಪ್ರಥಮ ಬಾರಿಗೆ ಕಿರುತೆರೆಯಲ್ಲಿ ನಿಮ್ಮ ಇದು
ಸೊ ಟುಡೇ ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್. 35 ದಿನಕ್ಕೆ ಯಾವುದೇ ದೊಡ್ಡ ಹೀರೋ ಸಿನಿಮಾ ಇದ್ರು 35 ದಿನಕ್ಕೆ OTT ಬರುತ್ತೆ. ಸೊ ನಾನು ಕಾಯೋದಿಲ್ಲ ಅಷ್ಟೊಂದು. ನಂಗೆ ಥಿಯೇಟರ್ ಅಲ್ಲಿ ಫುಲ್ ರಿವ್ಯೂಸ್ ಎಲ್ಲ ಕೇಳಿ ಅಲ್ಲಿ ಇಲ್ಲಿ ಕೇಳಿ 4-5 ಜನ ಕೇಳಿ ಅಳದು ತೂಗಿ ಹೋಗ್ತೀವಿ. ಹಂಗಿದ್ದಾಗ ಇದು ಹ್ಯಾಸ್ ಟು ಬಿ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಅಂತ ನನ್ಗೆ ಅನ್ಸು. ನಾನೇನೋ ಎಕ್ಸ್ಟ್ರಾರ್ಡಿನರಿ ನನ್ನ ಮಗ ಮಾಡಿರೋ ಇದಕ್ಕೆ ಹಿಂಗ ನಾನು ಆಡಿಯನ್ಸ್ ಆಗಿ ಮಾತಾಡ್ತಾ ಇರೋದು, ನಾಟ್ ಆಸ್ ಅ ಮೇಕರ್. ಈವನ್ ಆಸ್ ಅ ಮೇಕರ್ ನಾನು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಾನು ಅದನ್ನ ರೀಚ್ ಆಗಿಲ್ಲ ಅಂತಂದ್ರೆ ನನಗೂ ಅದೇ ಟ್ರೀಟ್ಮೆಂಟೇ ಸಿಗುತ್ತಲ್ಲಿ. ದುಡ್ಡು ಕೊಡೋರು ನನಗೋಸ್ಕರ ಏನೋ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ನಾನು ಅಪೇಕ್ಷೆ ಪಡೋದಿಲ್ಲ. ಆಸ್ ಅನ್ ಆಡಿಯನ್ಸ್ ಹಿಂಗ್ ಅನ್ಸುತ್ತೆ ನನಗೆ. ನನ್ನನ್ನು ಸಿನಿಮಾ ಕರೆಸ್ಬೇಕು ಅಂತಂದ್ರೆ ಒಬ್ರು ಫಿಲ್ಮ್ ಮೇಕರ್ ಒಂದು ಪ್ರೊಡಕ್ಷನ್ ಟೀಮ್ ಇಷ್ಟೆಲ್ಲ ಮಾಡಿದ್ರೆ ನಾನು ಬರ್ತೀನಿ. ನನಗೆ ಕರ್ಸಕ್ ಕಷ್ಟ ಇದೆ, ಕಷ್ಟಪಡೋ ಆಸ್ ಅನ್ ಆಡಿಯನ್ಸ್ ನಾವು ಬರ್ಬೇಕು ಅಂತಂದ್ರೆ ನಾನೊಂದು ರೀಲ್ ಅಲ್ಲಿ ಎಷ್ಟು ಎಂಟರ್ಟೈನ್ ಮಾಡ್ತಾರೆ ಕನ್ನಡದ ಎಂಟರ್ಟೈನರ್ಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ವಿಕಿಪೀಡಿಯಾ ಅವರ ರಘುವೈನ್ ಸ್ಟೋರ್, ನಾನು ರೀಲ್ ನ ಬೇಕಾದ್ರೆ 2 ಅವರ್ ನೋಡ್ತೀನಿ ಕುತ್ಕೊಂಡು. ಸ್ಕ್ರಾಲ್ ಮಾಡ್ತಾರೆ, ಟೈಮ್ ಹೋಗೋದೇ ಗೊತ್ತಲ್ಲ. 1 ರೀಲ್ ನೋಡೋಕೆ 10 ರೀಲ್ ಹೋಗ್ಬಿಟ್ಟಿರ್ಬೇಕು. ಡೂಮ್ ಸ್ಕ್ರೋಲಿಂಗ್ ಅಂತಾರಲ್ಲ, ವೆನ್ ದೇ ಆರ್ ಎಂಟರ್ಟೈನಿಂಗ್ ಮೀ ಸೋ ಈಸಿಲಿ ಅಂಡ್ ಪ್ರತಿ ರೀಲ್ ಅಲ್ಲಿ ಹೊಸ ಕಾಂಟೆಂಟ್ ನನಗೆ ಅಷ್ಟು ಎಮೋಷನ್ಸ್ ನ ಟ್ರಿಗರ್ ಮಾಡ್ತಾ ಇದಾರೆ ಎಲ್ಲ ಇದ್ದಾಗ, ವೈ ವಿಲ್ ಐ ಗೋ ಟು ಥಿಯೇಟರ್ಸ್? ಯು ಹ್ಯಾವ್ ಟು ಎಕ್ಸೈಟ್ ಮೀ ಮೋರ್ ಆಸ್ ಅ ಮೇಕರ್ ಅಲ್ವಾ. ಸೊ ದಿಸ್ ಇಸ್ ಅ ಬಿಹೇವಿಯರಲ್ ಪ್ಯಾಟರ್ನ್ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಲ್ಯಾಂಗ್ವೇಜ್. ನಾನು ಕನ್ನಡಿಗ ಅಂತ ಥಿಯೇಟ್ರಿಗೆ ಬರ್ತಿಲ್ಲ ಅಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಬೇರೆ ಕಡೆ ಈಸಿಲಿ ಆಕ್ಸೆಸಿಬಲ್ ಇದೆ, ಹಂಗಾಗಿ ನಾನು ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಇದು ನನ್ನ ಅನಿಸಿಕೆ. ನಾನು ದಡ್ಡ ಇರ್ಬೋದು, ನಾನು ತಪ್ಪೇಳಿರ್ಬೋದು, ಕ್ಷಮಿಸಿ. ನಾನು ಅನ್ಕೊಂಡಿರೋದು ನನಗೆ ಕಾಣಿಸ್ತಾ ಇರೋದು ಇದು.